Hallelujah. 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 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಾರವನ್ನು ನಮಗೆ ದೇವರು ಅನುಗ್ರಹಿಸಿದ್ದಾರೆ. ಕಳೆದ ವಾರವೆಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ನಮ್ಮೆಲ್ಲ ಜೀವಿತದಲ್ಲೂ ದೇವರು ಮಹತ್ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಹೇಳೋಣ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕೂತ್ಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಪ್ರತಿ ವಾರವೂ ನಮ್ಮನ್ನು ಇಲ್ಲಿ ಕರೆತರುವುದು ಒಂದು ಉದ್ದೇಶವಾಗಿದೆ. ಪ್ರತಿ ವಾರವೂ ಬರುವಾಗ ದೇವರ ವಾಕ್ಯವನ್ನು ನಮಗೆ ಕೊಡಲು ಮತ್ತು ವಾಕ್ಯವನ್ನು ಕೇಳಲು ನಮಗೆ ಇಲ್ಲಿ ಕರೆತರುವುದೇ ಒಂದು ಮುಖ್ಯ ಉದ್ದೇಶ. ಯಾಕೆಂದರೆ ಅನೇಕರು ಲೈವಲ್ಲಿ ಸಮೇತ ನಮ್ಮನ್ನು ನೋಡುವವರಿದ್ದಾರೆ. ಅವರು ಸಹ ದೇವರ ವಾಕ್ಯವನ್ನು ಕೇಳಲು ಅವರಿಗೂ ಒಂದು ಮುಖ್ಯವಾದಂಥ ಕೃಪೆ ದೇವರು ಕೊಟ್ಟಿದ್ದಾರೆ. ಏಕೆ ದೇವರು ನಮಗೆ ಪ್ರತಿ ಸಾರಿಯೂ ಒಂದೊಂದು ವಚನದ ಮುಖಾಂತರ ನಮ್ಮಲ್ಲಿ ಮಾತನಾಡುತ್ತಾರೆ. ಅನೇಕ ಬಾರಿ ನಾವು ವಾಕ್ಯಗಳನ್ನು ನೋಡುವಾಗ ಆ ವಾಕ್ಯ ನಮಗಾಗಿಯೇ ಹೇಳಿದೆ ಎಂಬುವ ರೀತಿ ನಮಗನಿಸುತ್ತದೆ. ಅದಾಗಿದೆ ನಾವು ಮುಖ್ಯವಾಗಿ ತಿಳಿದುಕೊಳ್ಳುವುದು. ಯಾಕೆಂದರೆ ವಾಕ್ಯ ಓದಿದರೆ ಕೆಲವೊಮ್ಮೆ ಅರ್ಥ ಆಗಲ್ಲ. ಅದನ್ನು ತಿರುಗಿ ಓದಿದಾಗ ನಾವು ಗ್ರಹಿಸಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಇಂಥ ಒಂದು ವಾಕ್ಯವನ್ನು ನಾವು ಸ್ವೀಕರಿಸಬೇಕು ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿ ನಮಗೆ ಅನಿಸುತ್ತದೆ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ನೇ ವಚನ. ಏಕೆಂದರೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಮೀಸಲಾದ ಜನರು, ಜಗದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸಕ್ರಿಯರಾಗಲು ಅವರು ಆಯ್ದುಕೊಂಡಿದ್ದಾರೆ. ನೋಡಿ, ದೇವರ ವಾಕ್ಯ ಇದು ನಾನು ನಿನ್ನೆ ರಾತ್ರಿ ಓದುವಾಗ ನನಗೆ ಅನ್ನಿಸ್ತು. ಈಗ ಏಕೆಂದರೆ ನಾವು ಸರ್ವೇಶ್ವರನಿಗೆ ಮೀಸಲಾದ ಜನ. ಯಾರಿಗೆ ಮೀಸಲಾದ ಜನ? ಸರ್ವೇಶ್ವರನಿಗೆ ಇದಕ್ಕಾಗಿಯೇ ದೇವರು ನಮಗಿಲ್ಲಿ ಪ್ರತಿ ವಾರವೂ ದೇವರ ವಾಕ್ಯವನ್ನು ಕೇಳಲು ಮತ್ತು ದೇವರ ವಾಕ್ಯವನ್ನು ಸಹ ಹೇಳಲು ಕರೆದಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಮಗೆ ಕೆಲವು ಬಾರಿ ಅನ್ನಿಸ್ತದೆ ಅಲ್ವಾ? ಸರ್ವೇಶ್ವರನಿಗೆ ಮೀಸಲಾದ ಜನಾಂಗ ನಾವು ಎಂಬುವಾಗ ನಮಗೆ ಕೆಲವು ಸಾರಿ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನ ವಾಕ್ಯವನ್ನು ಕೇಳುವಾಗ ನಮಗೆ ಕೆಲವೊಂದು ಸಾರಿ ದೇವರು ನಮ್ಮಲ್ಲಿ ಈ ವಾಕ್ಯದ ಮುಖಾಂತರವೇ ಮಾತನಾಡುತ್ತಿದ್ದಾರೆ ಎಂಬುದಾಗಿ ಅನಿಸುತ್ತದೆ. 2:9. ದೇವರು ಆಯ್ದುಕೊಂಡ ಜನಾಂಗ, ರಾಜ ಯಾಜಕರು, ಪವಿತ್ರ ಪ್ರಜೆ, ದೇವರ ಪತಿಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರತಿಭಟಿಸುವುದಕ್ಕಾಗಿಯೇ ಆಯ್ಕೆಯಾದವರು. ನೋಡಿ, ದೇವರು ನಮಗೆ ಯಾವುದಕ್ಕೆ ಆಯ್ಕೆ ಮಾಡಿದ್ದಾರೆ? ದೇವರ ಒಂದು ಉದ್ದೇಶ ಇದೆ ಇಲ್ಲಿ. ಹಳೆ ಒಡಂಬಡಿಕೆಯಲ್ಲೂ ಹೇಳಿದ್ದಾರೆ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲೂ ಸಹ ಅದೇ ವಾಕ್ಯವನ್ನು ನಮಗೆ ಜ್ಞಾಪಕಕ್ಕೆ ಬರ್ತಾ ಇದೆ. ಇಲ್ಲಿ ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಸ್ಥರು, ಪವಿತ್ರ ಪ್ರಜೆ, ದೇವರ ಸಕ್ರಿಯ ಜನ. ಇದು ದೇವರು ನಮಗೆ ಕೊಡುವಂಥ ಒಂದು ಮುಖ್ಯವಾದ ವಾಕ್ಯ. ಯಾಕಂದರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಓದ್ತೀವಿ, ಅದನ್ನೇ ಆಧಾರ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಇದೆಯಾ ಎಂಬುದಾಗಿ ಒಂದು ಸ್ವಲ್ಪ ಕೆಲವರು ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಇದೆ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಈ ರೀತಿ ಇಲ್ಲ, ನಾವು ಹೊಸ ಒಡಂಬಡಿಕೆಗೆ ಬದಲಾದ ಜನಾಂಗ ಎಂಬುದಾಗಿ. ಆದರೆ ದೇವರ ವಾಕ್ಯ ಹಳ ಒಡಂಬಡಿಕೆ ಧರ್ಮೋಪದೇಶದಲ್ಲಿ ಕಾಂಡ ಹೇಳಿರುವಂಥ ವಾಕ್ಯವೇ ಕೂಡ ಇಲ್ಲಿ ಆಧಾರವಾಗಿದೆ ನಮಗೆ. ಇದು ನಾವು ದೃಢಪಡಿಸುವಂಥದ್ದು. ನಮ್ಮ ಧರ್ಮಸಭೆಯಲ್ಲಿ ನಾವು ವಾಕ್ಯವನ್ನು ತಿಳಿದು ಅನೇಕರಿಗೆ ಹೇಳಬೇಕು. ಏಕೆಂದರೆ ದೇವರ ವಾಕ್ಯವನ್ನು ನಾವು ಹೇಳಲು ಶುರು ಮಾಡಿದರೆ ಅವತ್ತು ಬ್ರದರ್ ಹೇಳ್ತಾರೆ, ಈಗ ನಮಗೆ ಯಾರೂ ಬೇಡ ಅಂತ, ಯಾರಿಗೂ ನಾವು ಬೇಡ ಅಂತ ಅಲ್ವ ಬ್ರದರ್? ಅದು ಏನಂದರೆ ಫ್ಯಾನಿನ ರಕ್ಕೆ ಈ ಥರ ತಿರುಗ್ತಾ ಇರುತ್ತೆ. ದೇವರ ವಾಕ್ಯ ಹೇಳಿದ ತಕ್ಷಣ ಅದು ಹೀಗಾಗ್ಬಿಡುತ್ತೆ. ಯಾಕಂದರೆ ಅದಕ್ಕೊಂದು ಬಂದು ಕಲ್ಲು ಹೊಡೆಯುತ್ತೆ. ಆವಾಗ ದೇವರ ವಾಕ್ಯ ಇವರು ಹೇಳ್ತಿದ್ದಾರಲ್ಲ, ಇವ್ರು ಯಾರಿಗೂ ಬೇಡ ಎಂಬುದಾಗಿ ಅನೇಕರು ತಿಳಿದ. ಆದರೆ ದೇವರಿಗೆ ನಾವು ಬೇಕಾಗಿದ್ದೇವೆ, ನಾವು ದೇವರ ಸ್ವಂತದವರಾಗಿದ್ದೇವೆ. ಯಾಕೆಂದರೆ ದೇವರು ನಮ್ಮನ್ನು ದೇವರ ಉದ್ದೇಶದಿಂದಲೇ ಇಲ್ಲಿ ಕರೆಸಿದ್ದಾರೆ ಎಂಬುದಾಗಿ ನನಗೆ ತಿಳಿಯಪಡಿಸುತ್ತದೆ. ಅದಕ್ಕಾಗಿ ನಾವು ಅನೇಕ ಬಾರಿ ದೇವರೊಂದಿಗೆ ನಾವು ಮಾತನಾಡುವಾಗ ದೇವರ ವಾಕ್ಯದ ಮುಖಾಂತರ
ನಮಗೆ ದೇವರು ಬಿಡುಗಡೆ ಕೊಟ್ಟು ಕರೆದಿದ್ದಾರೆ ಎಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರ ತಿಳಿದುಕೊಳ್ಳಬೇಕು. ಯಾಕೆಂದರೆ ದೇವರ ವಾಕ್ಯ ಬರೀ ಓದುವುದು ಮಾತ್ರವಲ್ಲ, ಅದು ನಮ್ಮ ಜೀವಿತದಲ್ಲಿ ಸ್ವೀಕರಿಸಬೇಕು, ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ನಾನು ಪ್ರತಿ ಸಾರಿಯೂ ಒತ್ತಿ ಒತ್ತಿ ಹೇಳುವುದು. ಯಾಕೆಂದರೆ ಅನೇಕರಿಗೆ ದೇವರ ವಾಕ್ಯದ ಒಂದು ರುಚಿ ಗೊತ್ತಿಲ್ಲ. ಅದನ್ನು ನಾವು ಸ್ವೀಕರಿಸಿದಾಗ ಮಾತ್ರವೇ ನಮಗೆ ಗೊತ್ತಾಗಲು ಸಾಧ್ಯ ಎಂಬುದಾಗಿ ನನ್ನ ಒಂದು ಅಭಿಪ್ರಾಯ. ಸಕಲರು ಅದನ್ನು ತಿಳಿದುಕೊಳ್ಳಬೇಕೆಂಬುದೇ ದೇವರು ನಮ್ಮನ್ನು ಇಲ್ಲಿ ವಾಕ್ಯ ಹೇಳಲು ನೇಮಿಸಿರುವ ಉದ್ದೇಶ ಎಂಬುದಾಗಿ ಹೇಳಿದೆ. ವಿಮೋಚನಕಾಂಡ 15:13. ವಿಮೋಚನಕಾಂಡ 15ನೇ ಅಧ್ಯಾಯ 13ನೇ ವಾಕ್ಯ. ನೋಡಿ, ನಾವು ಯಾರು ಬಿಡುಗಡೆ ಮಾಡಿದರು? ದೇವರು ಬಿಡುಗಡೆ ಮಾಡಿದ ಜನರನ್ನೇ ನಮ್ಮನ್ನೇ ಅವರವರೆಗೂ ಬರಮಾಡಿದ್ದಾರೆ. ಯಾರವರೆಗೂ? ಶ್ರೀನಿವಾಸ ತನಕ ದೇವರ ಸಾನ್ನಿಧ್ಯಕ್ಕೆ ಬರಮಾಡಿದ್ದಾರೆ. ಅನೇಕ ನಮ್ಮ ಕ್ರೈಸ್ತ ಸೋದರರು ಕೂಡ ದೇವರ ವಾಕ್ಯವನ್ನು ಅನೇಕರಿಗೆ ಹೇಳುತ್ತಿದ್ದಾರೆ. ಅನೇಕ ಅದ್ಭುತ ಜೀವಿತಗಳು ನಡೀತಿದೆ. ಯಾಕೆಂದರೆ ಅದು ತಾತ್ಕಾಲಿಕವಾಗಿ ಮಾತ್ರ ಅವರ ಜೀವಿತದಲ್ಲಿ ಬಿಡುಗಡೆ ಆಗಿದೆ. ನಾವು ಯಾರ ಕಡೆಯವರೆಗೂ ಇರಬೇಕು? ಶ್ರೀನಿವಾಸದೆಡೆಗೆ, ದೇವರೆಡೆಗೆ ಬರುವವರೆಗೂ, ಆತನ ಕೃಪಾಸನ ಎಲ್ಲಿ? ಸ್ವರ್ಗಲೋಕಕ್ಕೆ ಸೇರಿಸುವವರೆಗೂ ಅವರನ್ನು ನಡೆಸಿಕೊಂಡು, ನಾವು ಯಾರಿಗೋ ಒಬ್ಬರಿಗೆ ದೇವರ ವಾಕ್ಯ ಹೇಳಿದ್ವಿ, ಅವರನ್ನು ದೇವರು ಒಂದು ಅದ್ಭುತ ಕಂಡರು, ಅವರನ್ನು ಬಿಟ್ಟು ಅವರು ಮತ್ತೆ ಅಂಧಕಾರಮಯ ಜೀವನಕ್ಕೆ ಹೋಗುವಾಗ ನಮಗೆ ಬಹಳವಾಗಿ ನೋವಾಗುತ್ತದೆ. ಅವರನ್ನು ನಡೆಸುವಂಥ ಒಂದು ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಅಂಥವರನ್ನು ಪ್ರೀತಿಯಿಂದ ಕಾಣಬೇಕು. ಅನ್ಯರು ನಮ್ಮ ದೇವಾಲಯಕ್ಕೆ ಬಂದಾಗ ನಾನು ಎಷ್ಟೋ ಸಾರಿ ಗಮನಿಸಿದ್ದೇನೆ, ಭಾನುವಾರ ಬಲಿಪೂಜೆಗಳು ನಡೀತಿರ್ತವೆ, ಅನ್ಯರು ಕೂಡ ಅಲ್ಲಿ ಬಂದು ಕುಳಿತಿರುತ್ತಾರೆ. ಕ್ರೈಸ್ತರ ಮೇಲೆ ಎಷ್ಟೋ ಒಂದು ಅಪಾರವಾದ ನಂಬಿಕೆ. ಆದರೆ ಬಲಿಪೂಜೆ ಮುಗಿದ ನಂತರ ಅವರನ್ನು ಯಾರು ಮಾತನಾಡಿಸುವುದಿಲ್ಲ. ಅವರವರ ಪಾಡಾಯಿತು ಅವ್ರಿಗೆ ಹೋಗಾಯಿತು. ಅನ್ಯರು ಅಲ್ಲಿ ಬಂದಾಗ ನಮ್ಮ ಪ್ರೀತಿ, ಕ್ರಿಸ್ತನ ಪ್ರೀತಿಯನ್ನು ಅವರಲ್ಲಿ ನಾವು ಹಂಚಿಕೊಳ್ಳಬೇಕು. ಆಗ ದೇವರಾತ್ಮನು ನಮ್ಮಲ್ಲಿ ಮಾತನಾಡುತ್ತಾನೆ. ಏಕೆಂದರೆ ಬ್ರದರ್ ಈಗ ಹೇಳಿದ್ರು, ಪವಿತ್ರಾತ್ಮರ ಒಂದು ಶಕ್ತಿ ನಮ್ಮಲ್ಲಿದೆ. ಅದು ಬಟ್ಟೆಯಲ್ಲಿ ಸುತ್ತಿಟ್ಟರೆ ಸಾಲದು, ಇನ್ನೊಬ್ಬರಿಗೆ ನಾವು ತೋರಿಸಲ್ಪಡಬೇಕು. ಏಕೆಂದರೆ ಆಗ ಮಾತ್ರ ಒಂದು ಆತ್ಮವಾದರೂ ನಾವು ದೇವರೆಡೆಗೆ ನಡೆಸಲು ಸಾಧ್ಯ. ಏಕೆಂದರೆ ಕೆಲವು ಬಾರಿ ನಮಗೆ ಅನಿಸುತ್ತದೆ, ನಾವಿಲ್ಲಿ ಮೇಡಮ್ ಎಲ್ಲೋದ್ರು, ಅವರು ನಿನ್ನೆ ಒಂದು ವಿಷಯ ಹೇಳಿದ್ರು, ತುಂಬ ಬೇಸರವಾದಂಥ ವಿಷಯ ಹೇಳಿದಾಗ ನಮಗೆ ಏನಾಗುತ್ತೆ, ಅವರ ಸ್ವಂತ ಜೀವಿತದ ವಿಷಯ. ಅವರು ಅನೇಕ ದೇವರುಗಳಲ್ಲಿ ಅಲ್ಲಿ ಇಲ್ಲಿ ಮಾಟ ಮಂತ್ರ ಶಕ್ತಿಗಳಲ್ಲಿ ಅಲಿಯುವಾಗ, ಆ ಥರ ಕಷ್ಟ ಬಂದಾಗ ಅವರು ಅಲ್ಲಿ ಮಾಟ ಮಂತ್ರಗಾರನ ಹತ್ರ ಹೋಗ್ತಿದ್ರು. ಆದರೆ ಈಗ ಸತ್ಯ ದೇವರೆಡೆಗೆ ಬಂದಾಗ, ಕೆಲವು ಕಠಿಣ ಪರಿಶ್ರಮ ಅವರಿಗೆ ಬಂದಾಗ ನನ್ನನ್ನು ಕರೆದ್ರು. ನಿನ್ನೆ ಕೂತಿ ಕೆಲವೊಂದು ವಿಷಯಗಳು ಹೇಳಿದಾಗ ತುಂಬ ಬೇಸರ ಆಯಿತು. ಆದರೆ ಅನೇಕ ದೇವರ ವಾಕ್ಯಗಳನ್ನು ಹೇಳಿ ಅವರಿಗೆ ಸಮಾಧಾನ ಪಡಿಸಿ ಮಾತನಾಡಿದೆ. ಶಾಂತಿ ಸಮಾಧಾನದಿಂದ ಮನೆಗೆ ಹೋದರು. ಇದಾಗಿದೆ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಥರ. ಏಕೆ? ದೇವರೇ ನಮಗೆ ಆ ಸಮಯದಲ್ಲಿ ಅಲ್ಲಿ ಕಳಿಸಿದ್ದಾರೆ ಎಂಬುದಾಗಿ ನಮಗನಿಸುತ್ತದೆ. ಏಕೆಂದರೆ ಒಂದು ಬೀಜ ಬಿತ್ತಿರ್ತೀವಿ, ಮಳೆ ಬಂದಿಲ್ಲ ಅಂದರೆ ಅದು ಏನಾಗುತ್ತೆ? ಸತ್ತೋಗುತ್ತೆ. ಅದೇ ರೀತಿ ದೇವರು ನಮಗೆ ಅನೇಕ ಬಾರಿ ಅನೇಕ ವಿಷಯಗಳಲ್ಲಿ ನಮ್ಮೊಂದಿಗೆ ಮಾತನಾಡುತ್ತಾರೆ. ಅದನ್ನು ನಾವು ತಿಳಿದುಕೊಳ್ಳುವುದಿಲ್ಲ. ಅದು ನಾವು ಅಲ್ಲಿಗೆ ಬಿಡ್ತೀವಿ, ಮತ್ತೆ ನಾವು ಹಳೆಯ ಜೀವಿತಕ್ಕೆ ಪ್ರಾರಂಭಿಸ್ತಾ ಇರ್ತೇವೆ. ನಮ್ಮನ್ನು ನೋಡಿ ಅನೇಕರ ಜೀವಿತ ಬದಲಾಗುವುದನ್ನು ನಾವು ನೋಡಬೇಕು. ನಾವು ದೇವರೆಡೆಗೆ ಬಂದಾಗ ಅನೇಕರು ಈತನು ಯಾವ ರೀತಿ ಬದಲಾಗಿದ್ದಾನೆ, ಯಾವ ರೀತಿ ವಾಕ್ಯಗಳನ್ನು ಹೇಳುತ್ತಿದ್ದಾನೆ ಎಂಬುದಾಗಿ ನನಗೆ ಅನೇಕರು ಕೇಳಿದ್ದಾರೆ. ಎಷ್ಟೋ ವರ್ಷದಿಂದ ಬ್ರದರ್ ನೀವು ವಾಕ್ಯ ಹೇಳ್ತಿರಲಿಲ್ಲ, ತುಂಬ ಚೆನ್ನಾಗಿ ವಾಕ್ಯ ಹೇಳ್ತಿದ್ರಲ್ಲ, ಏನು ಎಲ್ಲಿಂದ? ಪವಿತ್ರಾತ್ಮರು ನನಗೆ ಒಂದು ಕೃಪೆ ಕೊಟ್ಟಿದ್ದಾರೆ, ಒಂದು ಶಕ್ತಿ ಕೊಟ್ಟಿದ್ದಾರೆ, ಅದರಿಂದ ನಾನು ಹೇಳ್ತಿದ್ದೇನೆ ಅಂತ ಹೇಳಿದೆ. ಅನೇಕರು ನನ್ನಲ್ಲಿ ಕೇಳಿದ್ದಾರೆ. ಆಗ ನನ್ನ ಜೀವಿತ ಬದಲಾಗುತ್ತಿದೆ ಎಂಬುದಾಗಿ ನನಗೆ ಅರಿವಾಗ್ತಿದೆ. ಆಗ ಅವರು ಕೂಡ ನಮ್ಮ ಜೀವಿತದ ಅನ್ನು ಅನುಸರಿಸಲು ಬರುತ್ತಾರೆ. ಏಕೆಂದರೆ ದೇವರ ವಾಕ್ಯವನ್ನು ಕೇಳಲು ಅವರು ನಮ್ಮ ಬಳಿಗೆ ಬರುತ್ತಾರೆ. ಇಂಥ ವಾಕ್ಯ ಯಾವ ರೀತಿ ಇದೆ, ನಮಗೆ ಈ ವಾಕ್ಯಗಳು ನಾವು ಕೇಳೇ ಇರಲಿಲ್ಲ ಎಂಬುದಾಗಿ ನನ್ನಲ್ಲಿ ಅನೇಕರು ಹೇಳಿದ್ದಾರೆ. ಇದಾಗಿದೆ ನನಗೆ ಒಂದು ದೇವರು ಕೊಡುವಂಥ ಒಂದು ಸಂತೋಷ ಎಂಬುದಾಗಿ ನಾನು ತಿಳಿದಿದ್ದೇನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಎಫೆಸ 1:7. ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿತು, ವಿಮೋಚನೆಯು ಲಭಿಸಿತು. ಇದು ದೇವರ ಅನುಗ್ರಹದ ಶ್ರೀಮಂತಿಕೆಯೇ ಸರಿ.
ಇದನ್ನು ನಮ್ಮ ಮೇಲೆ ಯಾರು ಯಥೇಚ್ಛವಾಗಿ ಸುರಿಸಿದ್ದಾರೆ. ನೋಡಿ, ದೇವರು ನಮಗೆ ಏನು ಮಾಡಿದ್ದಾರೆ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡಿ, ಅಲ್ಲಿ ಇದರಲ್ಲಿ ಹೇಳಿದೆ ವಿಮೋಚನಾ ಖಂಡದಲ್ಲಿ, ನೀ ಬಿಡುಗಡೆ ಮಾಡಿದ ಜನವನ್ನು ನಡೆಸಿದಂತೆಯೇ. ಅದೇ ಥರ ಇಲ್ಲೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ, ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ಏನಾಗಿದೆ? ಪಾಪಕ್ಷಮೆ. ಯೇಸು ಕ್ರಿಸ್ತರ ರಕ್ತಧಾರೆಯ ಮೂಲಕ ನಮಗೆ ಪಾಪಕ್ಷಮೆ ದೊರಕಿದೆ. ಇಲ್ಲಿ ಹಳೆ ಒಡಂಬಡಿಕೆಯಲ್ಲೂ ಆಗ ಮೋಶೆ ಕಾಲದಲ್ಲೂ ಸಹ ಇದ್ದಂಥ ವಚನವನ್ನು ದೇವರು ಇಲ್ಲಿ ನಮಗೆ ಸ್ಪಷ್ಟ ಸಿದ್ಧಿಗೆ ತಂದಿದ್ದಾರೆ. ಈ ವಾಕ್ಯ ನಾವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಕೆಲವರು ಹಳೆ ಒಡಂಬಡಿಕೆಯಲ್ಲಿದೆ, ಹೊಸ ಒಡಂಬಡಿಕೆ ಇದನ್ನು ಅರ್ಥ ಮಾಡ್ಕೊಳಲ್ಲ. ಈಗ ಅಲ್ಲೇ ಬಿಟ್ಟಿದ್ದಾರೆ, ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ, ಅದನ್ನು ಬೋಧಿಸೋದೇ ಇಲ್ಲ. ಇಲ್ಲಿ ಹೊಸ ಒಡಂಬಡಿಕೆ ಮಾತ್ರ ಅವರಿಗೆ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಏನಿದೆ ಅದನ್ನು ದೇವರು ಇಲ್ಲಿ ಅರ್ಥ ಮಾಡಿಸಿದಾರಾ? ಯೇಸು ಕ್ರಿಸ್ತರು ಬಂದಾಗ ಕೂಡ ಇದನ್ನು ನಮಗೆ ಅರ್ಥ ಆಗಿದೆಯಾ? ಇಲ್ಲ ಧರ್ಮೋಪದೇಶ ಖಂಡದಲ್ಲಿ ಹೇಳಿರೋದೆಲ್ಲ ಅಲ್ಲೇ ಮುಗಿದೋಯ್ತಾ ಅನ್ನುವ ಅನುಮಾನದಲ್ಲೂ ಕೆಲವರು ಸಹ ಇದ್ದಾರೆ. ಇಂಥ ವಾಕ್ಯಗಳನ್ನು ನಾವು ತಿಳಿದುಕೊಳ್ಳುವಾಗ ನಮ್ಮ ಜೀವಿತ ಮಾರ್ಪಡುತ್ತಾ ಇರುತ್ತದೆ. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಒಂದು ವಚನ ಇರುತ್ತದೆ, ಅದನ್ನು ನಾವು ಈಗ ಬೈಬಲ್ನಲ್ಲಿ ನೋಡುವಾಗ ಒಂದು ವಚನ ಆಧಾರವಾಗಿ 3 ವಚನ ಇರ್ತದೆ, ಜಾಸ್ತಿ ಇರುತ್ತದೆ. 3 ವಚನವನ್ನು ಆಧಾರ ಇಟ್ಟುಕೊಂಡು ನಾವು ಮಾತಾಡ್ತೀವಿ. ಅವಾಗ ಏನಾಗುತ್ತದೆ, ಕೆಲವರಿಗೆ ಅದು ಅರ್ಥ ಆಗಲ್ಲ. ಯಾಕೆ ಇವರು ಈ ರೀತಿ ಒತ್ತಿ ಹೇಳ್ತಿದ್ದಾರೆ ಅಂದರೆ, ಆದರೆ ದೇವರ ವಾಕ್ಯವನ್ನು ನಾವು ಸ್ವೀಕರಿಸುವಾಗ ನಾವು ತಿಳಿಬೇಕು, ಎಲ್ಲ ಪಾಪ, ಕ್ಷಮೆ, ಶಾಪ, ಮಾಟ, ಮಂತ್ರ, ಶಕ್ತಿ ಯಾವುದೇ ಇರಲಿ, ಎಲ್ಲವೂ ಏನು ಹೇಳಿದೆ ಇಲ್ಲಿ ಎಫೆಸದಲ್ಲಿ, ಯೇಸು ಕ್ರಿಸ್ತರು ಸುರಿಸಿದ ರಕ್ತಧಾರೆಯಿಂದ ನಮಗೆ ಪಾಪ, ಕ್ಷಮೆ, ವಿಮೋಚನೆಯಲ್ಲೂ ಲಭಿಸಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿದೆ. ಯಾಕೆಂದರೆ ನಾವು ದೇವರು ನಮ್ಮನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ. ದೇವರ ವಾಕ್ಯ ಅನೇಕರಿಗೆ ಹೇಳ್ಕೊಡ್ಬೇಕು ನಾವು. ಯಾಕೆ ನಮಗೆ ಒಬ್ಬ ದೀಕ್ಷಾ ಸ್ನಾನ ಆದರೆ ಅವನಿಗೆ ಒಂದು ಜವಾಬ್ದಾರಿ ಇದೆ. ಏಕೆಂದರೆ ದೇವರು ನಮ್ಮಲ್ಲಿ ಎದುರು ನೋಡುವುದನ್ನು, ಒಂದು ಆತ್ಮವನ್ನಾದರೂ ಯಾರ ಬಳಿಗೆ? ದೇವರ ಬಳಿಗೆ ನಾವು ಕರ್ಕೊಬರಬೇಕು. ಎಲ್ಲಿಗೆ? ಸ್ವರ್ಗಲೋಕದ ವಿಷಯ ಅನೇಕರಿಗೆ ಗೊತ್ತಿಲ್ಲ. ಏಕೆಂದರೆ ಸೈತಾನನು ಇಲ್ಲಿ ಹಾತುರಿತಾ ಇರ್ತಾನೆ, ಕಾವಲುಗಾರ. ಯಾರಿಗೆ? ಆ ಪಾಪದ ಜೀವಿತದಲ್ಲಿ ನೀನು ಪಾಪ ಮಾಡ್ತಾನೆ ಇರುವಂಥ ಕಾಯನನಿಗೆ ಪಾಪ ಏನು ಮಾಡ್ತಿತ್ತಂತೆ? ಬಾಗಿಲು ಗುತ್ತಾಯಿತು. ಅದೇ ಥರ ಗುದ್ದುತ್ತಾನೇ ಇರುತ್ತೆ ಎಂಬುದಾಗಿ ನಾವು ತಿಳ್ಕೊಡ್ಬೇಕು. ಅದೇ ನೋಡಿ, ಧರ್ಮೋಪದೇಶ ಖಂಡ 14:2. 14:2 ಧರ್ಮೋಪದೇಶ ಖಂಡ 14:2. ಏಕೆಂದರೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಮೀಸಲು ಜನ, ಅವರು ಜಗದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆರಿಸಿಕೊಂಡಿದ್ದಾರೆ. ಓದಿ ಸ್ವಲ್ಪ ಮುಂದೆ. ಆರಿಸಿಕೊಂಡಿದ್ದಾರೆ. ಅಲ್ಲೇ ಸಾಕ್ಬಿಡಿ. ನೋಡಿ, ನಮ್ಮನ್ನು ಏನಕ್ಕೆ ಆರಿಸಿಕೊಂಡಿದ್ದಾರೆ? ಸರ್ವೇಶ್ವರನಿಗೆ ಮೀಸಲಾದ ಜನ, ನಮ್ಮನ್ನು ಸ್ವಕೀಯ ಜನರಾಗೋದಕ್ಕೆ ಆರಿಸ್ಕೊಂಡಿದ್ದಾರೆ ದೇವರು. ನಾವು ತಿಳಿದಿದ್ದೀವಿ, ಬುಧವಾರ ಆದರೆ ಇಲ್ಲಿ ಬಂದು ದೇವರ ವಾಕ್ಯ ಕೇಳಲು ಮತ್ತು ಹೇಳಲು ನಮ್ಮನ್ನು ದೇವರು ಏನು ಮಾಡಿದ್ದಾರೆ? ಆರಿಸ್ಕೊಂಡಿದ್ದಾರೆ. ಆದರೆ ನಾವು ಜೊತೆಯಲ್ಲಿ ಬರ್ಬೇಕಾದ್ರೆ ಏನು ಮಾಡಬೇಕು? ಇನ್ನೊಬ್ಬರನ್ನಾದರೂ ನಮ್ಮ ಜೊತೆಯಲ್ಲಿ ಕರೆತರುವಂಥ ಒಂದು ಪ್ರಯತ್ನ ಮಾಡಬೇಕು. ಆಗ ದೇವರು ನಮಗೆ ಆರಿಸಿಕೊಂಡಿದ್ದಕ್ಕೆ ನಾವೇನಾಗ್ತೀವಿ? ಸಾಕ್ಷಿಗಳಾಗ್ತೀವಿ, ಕ್ರಿಸ್ತರ ಅನುಯಾಯಿಗಳಾಗಬೇಕು ನಾವು. ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ಮನುಷ್ಯರಾಗಿಯೇ ಜೀವನ ಮಾಡಿದ್ದು. ಯಾಕೆಂದರೆ ಕ್ರಿಸ್ತನು 30 ವರ್ಷಗಳು ಜೀವನ ಮಾಡಬೇಕಾದ್ರೆ ನಮ್ಮ ಥರನೇ ಮಾಂಸಧಾರಣೆ ಜೀವದಲ್ಲಿ ಏನಿತ್ತು? ಮಾಂಸ ಜಿಂಕ್ತಿದ್ರೆ ನೋವು ಆಗ್ತಿತ್ತಾ ಇಲ್ವಾ? ಆಗ್ತಿತ್ತು. ಮನುಷ್ಯರಾಗಲೇ ಜೀವನ ಮಾಡಿದ್ದು. 3 ವರ್ಷ ಸೇವೆ ಮಾಡುವಾಗ ಕ್ರಿಸ್ತರ ಜೀವಿತ ನಾವು ನೋಡಿದ್ದೇವೆ, ಓದಿದ್ದೇವೆ, ತಿಳಿದುಕೊಂಡಿದ್ದೇವೆ. ಅನೇಕರಿಗೆ ಇದನ್ನು ನಾವು ತಿಳಿಯಪಡಿಸಬೇಕು. ಅದಾಗಿದೆ ನಮ್ಮ ಕ್ರೈಸ್ತರಿಗೆ ಒಂದು ಮುಖ್ಯವಾದಂಥ ಉದ್ದೇಶ. ದೇವರು ಕೊಟ್ಟಿರೋ ಕೆಲಸ ಇದು ಭೂಲೋಕದಲ್ಲಿ ನಮಗೆ. ಯಾಕಂದರೆ ಅನೇಕ ಅಡೆತಡೆಗಳು ಬರ್ಬೋದು. ಯಾಕಂದರೆ ಬೈಬಲ್ನಲ್ಲಿ ಹೇಳಿದೆ, ನಾವು ಹೋರಾಡುವುದು ಸೈತಾನನ ಸಂಗಡ ಮಾತ್ರವಲ್ಲ, ಸೈತಾನನ ಒಂದು ಸೇನೆಯೇ ಇದೆ. ಆ ಸೈತಾನನ ಸೇನೆಯ ಸಂಗಡ ನಾವು ಹೋರಾಡುವುದು. ಅದಕ್ಕೆ ನಾವು ಸಿದ್ಧರಾಗಬೇಕು. ನಾವು ಒಬ್ಬರನ್ನಾದರೂ ದೇವರ ಬಳಿಗೆ ಇಲ್ಲಿ ಕರೆತರುವಾಗ ಅವರು ಬರುವವರೆಗೂ ನಮಗೆ ಅವರ ನಂಬಿಕೆ ಇರೋಲ್ಲ. ಅವರು ಇಲ್ಲಿ ಬಂದ ಮೇಲೆ ನಂಬಿಕೆ. ಯಾಕಂದರೆ ನನ್ನಲ್ಲಿ ಸ್ವಂತ ಅನುಭವ ಆಗಿದೆ. ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಆದರೆ ಅವರು ಬರಲ್ಲ ಅಂತಾರೆ. ಯಾಕಂದರೆ ನಮಗೆ ಏನು ಬೇಸರ ಇಲ್ಲ. ತಿರುಗಿ ನಾವು ಕರೆಯುವಾಗ ಅಷ್ಟು ಬೇಸರ ಮಾಡಿದರೂ ಅವರು ನಮಗೆ ಬರೋಕ್ಕೆ ಮತ್ತು ಕರೀತಿದ್ದಾರಲ್ಲ, ಈ ಸರಿ ನಾನು ಹೋಗೋಣ ಎಂಬುದಾಗಿ ಅವರ ಮನಸ್ಸಿನಲ್ಲೇ ಬರುತ್ತದೆ. ಏಕೆಂದರೆ ಅದು ಸೈತಾನನು ಅಡ್ಡಿಪಡಿಸ್ತಾನೆ ಎಂಬುದಾಗಿ ನಮಗೆ ತುಂಬ ಸರಿ ಗೊತ್ತಿದೆ. ಇಲ್ಲಿ ಮೇಡಮ್ ಬಂದಿದ್ರಲ್ಲ, ಅವರು ತುಂಬ ಸರಿ ಬರ್ತೀನಿ ಅಂದಿದ್ರು. ನಾನು ಅನೇಕ ದಿನಗಳು, ತಿಂಗಳುಗಳು, ವರ್ಷಗಳಿಂದ ಪ್ರಾರ್ಥನೆ ಮಾಡಿದೆ.
ಆದರೆ ಅದು ಒಂದು ಸಾಮಾನ್ಯದ ಕೆಲಸವಲ್ಲ. ಇಡೀ ಅಂಧಕಾರ ಶಕ್ತಿ ಸುತ್ತಕೊಂಡಿತ್ತು. ಅದೆಲ್ಲ ಬಿಡಿಸಿ ಬರುವಾಗ ಒಂದು ಭದ್ರಕೋಟೆಯನ್ನೇ ಬಿಡಿಸಿ ಬಂದಂಥ ಅನುಭವ ಅವರ ಜೀವಿತದಲ್ಲಿ ಆಗಿದೆ. 1 ತಿಂಗಳಿನಿಂದ ಇವತ್ತಿನವರೆಗೂ ನನಗೆ ತುಂಬ ಜೀವಿತದಲ್ಲಿ ಬದಲಾವಣೆ ಆಗಿದೆ ಎಂಬುದಾಗಿ ಇಂದು ಬೆಳಗ್ಗೆ ಸಹ ಹೇಳಿದ್ರು ನನಗೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದ ಲಾರ್ಡ್. ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ನಾನು ಬದಲಾಗಿದ್ದೇನೆ ಎಂಬುದಾಗಿ ಹೇಳಿದರು ಅವರು. ಆಗ ನನ್ನ ಮನಸ್ಸಿನಲ್ಲಿ ಅನಿಸ್ತು, ನಾವು ಕ್ರಿಸ್ತರ ಅನುಯಾಯಿಯಾಗಿ ಜೀವಿಸಲೇಬೇಕು. ಏಕೆಂದರೆ ಅನೇಕರಿಗೆ ಇದು ನಾವು ತಿಳಿಯಪಡಿಸಬೇಕು ಎಂಬುದಾಗಿ ದೇವರು ನಮ್ಮೊಂದಿಗೆ ಮಾತನಾಡುವಾಗ ಆ ರೀತಿಯಾಗಿ ನಮಗೆ ಎಣಿಸುತ್ತದೆ. ಪೌಲನು ತೀತನರಿಗೆ ಬರೆದ ಪತ್ರಿಕೆ 2:14. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನಮ್ಮನ್ನು ತಮ್ಮ ಸ್ವಂತದವರನ್ನಾಗಿಸಿಕೊಳ್ಳಬೇಕೆಂದು ತಮ್ಮನ್ನೇ ನಮಗಾಗಿ ಅರ್ಪಿಸಿಕೊಟ್ಟರು. ನೋಡಿ, ಸ್ವಂತ ಜನಾಂಗವಾಗಿ ಯಾರನ್ನು ಮಾಡಬೇಕಂತ? ನಮ್ಮನ್ನು ಮಾಡಬೇಕಂತ. ನಮ್ಮನ್ನು ಯಾರನ್ನ? ರೋಷನ್, ನಿಮ್ಮನ್ನೇ ಯೇಸು ಕ್ರಿಸ್ತರು ಸ್ವಂತ ಜನಾಂಗವಾಗಿ ಮಾಡಬೇಕಂತಲೇ ಏನು ಮಾಡಿದರು? ತಮ್ಮನ್ನು ತಾವೇ ಯೇಸು ಕ್ರಿಸ್ತರು ಅರ್ಪಿಸಿದರು. ಅವರು ಅವತ್ತು ಬಂದಾಗ ಅವರ ಮುಖದಲ್ಲಿ ಒಂಥರ ಇದಿರಲಿಲ್ಲ. ಈಗ ಇವತ್ತು ಪ್ರಕಾಶಮಯವಾದ ಜೀವಿತ ಅವರಲ್ಲಿದೆ. ಇದೆಯಾ? ಅವರ ದೇವರ ಒಂದು ಜಾಗಕ್ಕೆ ಅವರನ್ನು ಕರೆತಂದಿದ್ದಾರೆ. ಅಂದರೆ ದೇವರು ಇಲ್ಲಿ ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಂಡು ಮುಂದೆ ಹೋಗುತ್ತಾ ಇರಬೇಕು. ಏಕೆಂದರೆ ಯೇಸು ಕ್ರಿಸ್ತನು ಸಕಲ ನೀವು ಮಾಡಿದ, ನಾನು ಮಾಡಿದ, ಯಾರೇ ಮಾಡಿದ ಅಪರಾಧಗಳು ಏನಾಗಿದೆ? ಏನು ಮಾಡಿದ್ದಾರೆ? ಓದಿ ಬ್ರದರ್ ಇನ್ನೊಂದ್ಸರಿ. ಯೇಸು ಕ್ರಿಸ್ತರು ನಮ್ಮನ್ನು ಸಕಲ ಅಪರಾಧಗಳಿಂದ ವಿಮೋಚಿಸಿ ಪರಿಶುದ್ಧರನ್ನಾಗಿಸಿ ಸತ್ಕಾರ್ಯಗಳಲ್ಲಿ ಆಸಕ್ತರಾದ ಒಂದು ಜನಾಂಗವನ್ನಾಗಿ ಮಾಡಿದರು. ನೋಡಿ, ಪರಿಶುದ್ಧರಾಗಿದೆ ಮಾಡಿಸಿಯಾರ. ನಮ್ಮನ್ನು ಯಾರು ಮಾಡ್ಯಾರೋ? ಯೇಸು ಕ್ರಿಸ್ತರು ತನ್ನನ್ನೇ ತಾನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಕೊಟ್ಟು ಏನು ಮಾಡ್ಯಾರೆ? ನಮ್ಮನ್ನು ಪರಿಶುದ್ಧರಾಗಿ ಮಾಡಿದ್ದಾರೆ. ಆದರೂ ನಮ್ಮ ಜೀವಿತದಲ್ಲಿ ಅನೇಕ ತಪ್ಪುಗಳು ಮಾಡಿದಾಗ ದೇವರಿಗೂ ಕೂಡ ಕೋಪ ಬರುತ್ತದೆ. ಆದರೆ ಆತನ ಕೋಪವನ್ನು ತಡೆ ಹಿಡಿಯಲು ಸಾಧ್ಯವಿದೆ, ಪ್ರೀತಿಯನ್ನು ತಡೆ ಹಿಡಿಯಲು ಸಾಧ್ಯವೇ ಇಲ್ಲ. ದೇವರ ಪ್ರೀತಿ ತಡೆ ಹಿಡಿಯಲು ಸಾಧ್ಯವಿದೆಯಾ? ದೇವರು ಅನೇಕ ಬಾರಿ ಮಗನೇ ಮಗಳೇ ಎಂಬುದಾಗಿ ನಮ್ಮನ್ನು ಕರೆದು ತಬ್ಬಿಕೊಳ್ಳುವಾಗ ನಾವು ತಿಳಿದುಕೊಳ್ಳಬೇಕು, ನಮಗೆ ಸ್ವತಃ ಅನುಭವ ಆಗಬೇಕು. ನಾವು ಪ್ರಾರ್ಥಿಸುವಾಗ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬರಲು ತೊಡಗುತ್ತದೆ. ಆಗಲೇ ದೇವರು ನಮ್ಮನ್ನು, ನಾವು ಎಷ್ಟೇ ಪಾಪ ಮಾಡಿರಲಿ, ದೇವರು ನಮ್ಮನ್ನು ಅಪ್ಪಿಕೊಳ್ಳಲು ಸಿದ್ಧರಿದ್ದಾರೆ. ನಾವು ನಮ್ಮ ಮನಸ್ಸಲ್ಲಿ ತಿಳಿದ್ದೇವೆ, ನಾನು ಮೊನ್ನೆ ಪಾಪ ನಿವೇದನೆ ಮಾಡಿ ಬಂದಿದ್ದೇನೆ, ಮತ್ತೆ ತಿರುಗಿ ಈ ಪಾಪಕ್ಕೆ ನಾನು ಇವತ್ತು ಬಂದಿದ್ದೇನೆ ಎಂಬುದಾಗಿ. ಆದರೂ ಚಿಂತೆ ಇಲ್ಲ, ನಿಮ್ಮೆಲ್ಲ ಪಾಪಗಳನ್ನು ಯೇಸು ಕ್ರಿಸ್ತರು ಎಲ್ಲೊತ್ತಿದ್ದಾರೆ? ಶಿಲುಬೆ ಮೇಲೆ ಹೊತ್ತಿ ನಮ್ಮನ್ನು ಪವಿತ್ರವಾಗಿ ಮಾಡಿದ್ದಾರೆ. ಅದು ನಾವು ಪ್ರತಿದಿನ ತಿಳಿಬೇಕು. ಏಕೆಂದರೆ ದೇವರು ನಮ್ಮ ಸಂಗಡ ಸದಾ ಇರುವವರ ವಾಸಿಸುವವರಾಗಿದ್ದಾರೆ. ಸದಾ ಜೀವವುಳ್ಳ ದೇವರು ನಮ್ಮ ಸಂಗಡ ಪ್ರತಿದಿನವೂ ಪ್ರತಿ ಕ್ಷಣವೂ ನಮ್ಮ ಸಂಗಡ ಇದ್ದಾರೆ ಎಂಬುವಂಥ ನಂಬಿಕೆ, ಬಲ ನಮ್ಮಲ್ಲಿ ಬರಬೇಕು. ಇಲ್ಲ, ಆ ಬಲ ನಂಬಿಕೆ ನಮ್ಮಲ್ಲಿ ಇಲ್ಲ ಅಂದರೆ ದೇವರು ನಮ್ಮನ್ನು ಇಲ್ಲಿಗೆ ಕರೆತರಲು ಸಾಧ್ಯವೇ ಇಲ್ಲ. ವಾಕ್ಯವನ್ನು ಕೇಳಲು ನಾವು ಇಲ್ಲಿ ಸಮಾಧಾನದಿಂದ ಕೂತಿದ್ದೇವೆ ಅಂದರೆ ಯಾರ ಶಕ್ತಿ? ದೇವರು ಪರಿಶುದ್ಧವಾಗಿ ನಮ್ಮನ್ನು ಇಲ್ಲಿ ಕೂರಿಸಿದ್ದಾರೆ. ಅದು ನಾವು ತಿಳಿದುಕೊಳ್ಳಬೇಕು. ಇದನ್ನು ನಾವು ನಮ್ಮ ಒಬ್ಬರಿಗೆ ಆದರೂ ನಾವು ನಮ್ಮ ಪರಿಶುದ್ಧತೆ, ನಮ್ಮ ಕ್ರಿಸ್ತನ ಪ್ರೀತಿಯನ್ನು ನಾವು ಹಂಚಿಕೊಳ್ಳಬೇಕು. ಅದಾಗಿದೆ ಕ್ರಿಸ್ತನ ಪ್ರೀತಿ. ನಾವು ನಮ್ಮ ಪಾಡಿಗೆ ಇದ್ದರೆ, ನಮ್ಮ ಪಾಡಿಗೆ ದೇವಾಲಯಕ್ಕೆ, ಅನೇಕರು ದೇವಾಲಯಕ್ಕೆ ಹೋಗ್ತಾರೆ ಬರ್ತಾರೆ, ನಾನು ಕ್ರೈಸ್ತ, ಚರ್ಚಿಗೆ ಹೋಗಿದ್ದೇನೆ ಬಂದಿದ್ದೇನೆ, ನನ್ನ ಕೊನೆಯ ಆತನ ಮುಗೀತು, ಶವಪೆಟ್ಟಿಗೆಯಲ್ಲಿ ಮಲಗಿದ್ದೇನೆ, ಮುಗೀತು, ಅಷ್ಟೇನಾ? ಇದು ಇವತ್ತು ಜೀವನ ನಡೆಸ್ತಿರೋದು ನಮಗೆ ಯಾಕೆ ಬೇಕು ಎಂಬುದಾಗಿ ಅನೇಕರು ತಿಳಿದುಕೊಂಡಿದ್ದಾರೆ. ಅದಲ್ಲ, ನಮ್ಮ ಜೀವಿತ ಇಂದಿನಿಂದಲೇ ಬದಲಾಗಬೇಕು ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತಲೇ ಇದೆ. ಯಾಕೆಂದರೆ ದೇವರು ನಮಗೆ ಅಂದಿನಿಂದಲೂ ಹೇಳುತ್ತಲೇ ಬಂದಿದ್ದಾರೆ. ವಿಮೋಚನೆ ಕಂಡ 33:16. ನನಗೂ ನಿಮ್ಮ ಪ್ರಜೆಗಳಾದ ಇವರಿಗೂ ನಿಮ್ಮ ಅನುಗ್ರಹ ದೊರಕಿದೆ ಎಂಬುದು ನೀವೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾವುದರಿಂದ ತಿಳಿದಿದ್ದು.
ನೀವು ಬರುವುದರಿಂದ ನಾನು ನಿಮ್ಮ ಪ್ರಜೆಗಳಾದ ಇವರು ಜಗದಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ವಿಶಿಷ್ಟರಾದವರೆಂಬುದು ಖಚಿತವಾಗುವುದು ಎಂದನು. ನೋಡಿ, ದೇವರು ಎಷ್ಟು ಇದು ಅದ್ಭುತವಾದ ಮಾತನ್ನು ಹೇಳಿದ್ದಾರೆ. ನಮಗೆ ನಾವು ಇದು ತಿಳಿಬೇಕು. ಯಾಕಂದರೆ ದೇವರು ನಮ್ಮೊಂದಿಗೆ ಇದು ಮಾತನಾಡಿದ್ದಾರೆ ಎಂಬುದಾಗೆ ನಾವು ತಿಳಿಬೇಕಾಗುತ್ತೆ. ಮಾತಾಡಿದಾರಾ ಬ್ರದರ್? ಈ ವಾಕ್ಯದಲ್ಲಿ ಮಾತಾಡಿದಾರಾ ದೇವರು ನಮ್ಮ ಸಂಗಡ? ಇನ್ನೊಂದು ಸರಿ ಓದಿ, ಅರ್ಥ ಆಗಲಿ. ಇನ್ನೊಂದು ಸರಿ. ನನಗೂ ನಿಮ್ಮ ಪ್ರಜೆಗಳಾದ ಇವರಿಗೂ ನಿಮ್ಮ ಅನುಗ್ರಹ ದೊರಕಿದೆ ಎಂಬುದು ನೀವೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾವುದರಿಂದಲೂ ತಿಳಿದಿಲ್ಲ. ನೋಡಿ, ನಾವು ನಮ್ಮ ಸಂಗಡ ಬಂದ್ರೇ ಇನ್ನೊಬ್ರಿಗೆ ನಾವು ದೇವರ ವಾಕ್ಯ ಹೇಳಿದ್ರೆ ಏನಾಗುತ್ತೆ? ತಿಳಿತದೆ. ಇಲ್ಲ ಅಂದರೆ ನಿಮಗೆ ತಿಳಿಯಲ್ಲ ವಾಕ್ಯ. ಈ ವಾಕ್ಯದ ಅರ್ಥನೇ ಅದು. ಒಬ್ಬರನ್ನ ನಾವು ಇಲ್ಲಿಗೆ ದೇವರ ಕಡೆಗೆ ಕರೆದುಕೊಂಡು ಬಂದರೆ ಆಗ ನಮಗೆ ತಿಳಿಯುತ್ತದೆ ಏನು? ದೇವರ ಅಪಾರವಾದ ಪ್ರೀತಿ ನಮ್ಮಲ್ಲಿದೆ ಎಂಬುದಾಗಿ. ಅದು ಒಂದು ನಮ್ಮ ಜೀವಿತದ ಒಂದು ಬದಲಾವಣೆಯ ಒಂದು ಮೊದಲನೇ ಹೆಜ್ಜೆ. ಒಂದೇ ಸಾರಿ ಎಲ್ಲರನ್ನೂ ತಿರುಗಿಸಲು ಸಾಧ್ಯವಿಲ್ಲ. ಏಕೆಂದರೆ ಇಲ್ಲಿ ಕೂಡ ಉದ್ದೇಶ ಇಡೀ ಕರ್ನಾಟಕ ರಾಜ್ಯಕ್ಕೆ ದೇವರ ವಾಕ್ಯ ಸಾರಬೇಕೆಂಬುದಾಗಿದೆ ಒಂದು ಉದ್ದೇಶ. ಅದಕ್ಕಾಗಿಯೇ ಪ್ರತಿದಿನವೂ ಪ್ರಾರ್ಥಿಸುತ್ತಿದ್ದಾರೆ, ಅನೇಕರು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಅನೇಕ ಸೇವೆಗಳು ನಡೀತಿದೆ, ಅನೇಕ ನಮ್ಮ ಸೋದರರು ಅನೇಕ ಕಡೆ ದೇವರ ವಾಕ್ಯವನ್ನು ಹೇಳುತ್ತಿದ್ದಾರೆ. ನಮಗೆ ಅನೇಕ ವಾಕ್ಯಗಳು ದೇವರು ಕೊಡುವಾಗ ನಾವು ದೇವರ ಅನುಗ್ರಹ ತಿಳಿದುಕೊಳ್ಬೇಕು ಇದಕ್ಕೆ. ಯಾಕಾಗಿ ಆಗ ನಾವೇನಾಗ್ತೀವಿ? ನೀವು ಬರುವುದರಿಂದ ನಾನು ನಿಮ್ಮ ಪ್ರಜೆಗಳಾದ ಇವರು ಜಗದಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ವಿಶಿಷ್ಟದೆಂದು ಖಚಿತವಾಗ್ತದೆ. ಎಲ್ಲ ಪ್ರಜೆ, ಎಷ್ಟೋ ಪ್ರಜೆಗಳು, ಎಷ್ಟು ಜನ ಇದ್ದಾರೆ? 6 ಕೋಟಿ ಜನ ಇದ್ದಾರಾ? ಎಲ್ಲ ಪ್ರಜೆಗಳು ನಾವೇನಾಗ್ತೀವಿ? ದೇವರ ಮುಂದೆ ಶ್ರೇಷ್ಠರಾಗ್ತೀವಿ. ಅದಾಗಿದೆ ನಾವು ತಿಳ್ಕೊಳ್ಬೇಕು. ಅನೇಕರಿಗೆ ಯೇಸು ಕ್ರಿಸ್ತರು ಯಾರು ಎಂಬುದಾಗಿಯೇ ಗೊತ್ತಿಲ್ಲ. ಶಿಲುಬೆ ಮೇಲೆ ಯಾಕೆ ಇವರು ಅಷ್ಟು ಘೋರವಾದ ಒಂದು ಶಿಲುಬೆಯನ್ನಿಟ್ಟು ಪೂಜಿಸ್ತಾರೆ ಎಂಬುದಾಗಿ ಅನೇಕರು ಇಂದು ತಿಳಿಯೋರು ಇದ್ದಾರೆ. ಅನೇಕರಿಗೆ ಗೊತ್ತೇ ಇಲ್ಲ ವಿಷಯ. ಇದೆಯಾ? ಗೊತ್ತಿದೆಯಾ? ಅದನ್ನು ತಿಳಿಯಪಡಿಸೋದಕ್ಕಾಗಿಯೇ ದೇವರು ನಮಗೆ ಇಂದು ಇಲ್ಲಿ ಸಮಾಧಾನದಿಂದ ಕೂರಿಸಿ ದೇವರ ವಾಕ್ಯವನ್ನು ತಿಳಿಯಲು ಒಂದು ಸಮಯವನ್ನು ಕೊಟ್ಟಿದ್ದಾರೆ. ಪ್ರತಿ ಬುಧವಾರ ಬರ್ತೀವಿ, ನಾವು ದೇವರ ವಾಕ್ಯವನ್ನು ಕೇಳುತ್ತೇವೆ, ಹೋಗುತ್ತೇವೆ, ಏನೂ ಪ್ರಯೋಜನವಿಲ್ಲ. ಏಕೆಂದರೆ ದೇವರ ವಾಕ್ಯ ಇನ್ನೊಬ್ಬರೊಂದಿಗೆ ನಾವು ಹಂಚಿಕೊಂಡಾಗ, ನಮ್ಮ ಮನೆಯಲ್ಲಿ ಒಳ್ಳೆ ಅಡುಗೆ ಮಾಡಿದರೆ ಯಾರಿಗಾರ ಒಬ್ರಿಗೆ ಕರಿತೀವಿ ಊಟ ಕೊಡೋಣ ಅಂತ ಅನಿಸಲ್ಲ ಬ್ರದರ್? ಅದೇ ರೀತಿ ಒಂದು ವಾಕ್ಯವನ್ನು ಒಬ್ಬರಿಗೆ ಕೊಟ್ಟಾಗ ಅವರನ್ನು ನಾವು ದೇವರ ಬಳಿಗೆ ಕರೆತಂದಾಗ ಸ್ವರ್ಗದಲ್ಲಿ ತಂದೆ ದೇವರು ಏನು ಮಾಡ್ತಾರೆ? ಹಬ್ಬದ ಊಟ ಅಲ್ಲಿ ಇರ್ತದೆ ಅವತ್ತು. ಎಲ್ಲಿ? ಸ್ವರ್ಗದಲ್ಲಿಯೂ ಸಹ. ಯೋಹಾನ 15:19 ಇರ್ಬೋದು ನೋಡಿ ದೇವರು ಏನು ಹೇಳ್ತಾರೆ ಅಂತ. ಯೋಹಾನ ಒಂದು ಹಳೆ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ದೇವರು ನಮಗೆ ಅಲ್ಲಿಯೂ ಸಹ ಇಲ್ಲಿಯೂ ಸಹ, ಕ್ರಿಸ್ತ ಪೂರ್ವದಲ್ಲೂ ಕ್ರಿಸ್ತ ಶಕದಲ್ಲೂ ದೇವರು ನಮಗೆ ಏನು ಹೇಳಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯೋಹಾನ 15:19. ಅದಕ್ಕಾಗಿಯೇ ನಾನು ಈ ವಾಕ್ಯವನ್ನು ಇಂದು ಹೇಳಲು ಬಯಸಿದೆ. ಹಾಂ 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 ನೋಡಿ, ಲೋಕಕ್ಕೆ ಯಾರ ಮೇಲೆ ದ್ವೇಷ ಇದೆ? ಲೋಕ ಯಾರ್ದು? ಲೋಕ ಯಾರ್ದು? ಸೈತಾನ ಆವರಿಸ್ಕೊಂಡಿಯಾನೆ ಇಲ್ಲಿ, ಹೌದಾ? ಜನಾಂಗಗಳ ಮೇಲೆ ಯಾರು ಆವರಿಸ್ಕೊಂಡಿದ್ದಾನೆ? ಯುದ್ಧ ಯಾರು ಮಾಡ್ತಿದ್ದಾರೆ? ಸೈತಾನ, ಲೂಸಿಫರ್ ಯುದ್ಧ ಮಾಡ್ತಿದ್ದಾನೆ. ಈಗ ನಾವು ಏನಾಗಿದ್ದೀವಿ ಜನರ ಕಣ್ಣಿಗೆ? ಇವ್ರು ಯಾಕೆ ಅಲ್ಲಿ ಹೋಗ್ಬೇಕು ಬುಧವಾರ ದೇವ್ರ ವಾಕ್ಯ ಕೇಳೋಕ್ಕೆ, ಅಲ್ಲಿ ಮಾತ್ರನಾ, ಬೇರೆ ಕಡೆ ಇಲ್ವಾ? ಈ ಥರದ ಮಾತುಗಳು ಇದೆ ಇಲ್ವಾ? ಇದೆ. ಇದು ಈ ವಾಕ್ಯ ಹೇಳುತ್ತೆ. ಇನ್ನೊಂದ್ಸರಿ ಓದಿ ಬ್ರದರ್. ನೀವು ಲೋಕದ ಕಡೆಯವರಾಗಿದ್ದಾರೆ, ಲೋಕವು ನಿಮ್ಮನ್ನು ತನ್ನವರೆಂದು ಮಮತೆಯಿಂದ ಕಾಣುತ್ತಿತ್ತು. ನೀವಾದರೂ ಲೋಕದ ಕಡೆಗೆ ಸೇರಿದವರಲ್ಲ. ನಾನು ನಿಮ್ಮನ್ನು ಆರಿಸಿಕೊಂಡಿರುವುದರಿಂದ ನೀವು ಲೋಕದಿಂದ ಬೇರ್ಪಟ್ಟು. ನೋಡಿ, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದರಿಂದ ನಾವೇನಾಗಿದ್ದೀವಿ? ಲೋಕದಿಂದ ಬೇರ್ಪಟ್ಟಿದ್ದೀವಿ. ಯಾವ ಲೋಕಕ್ಕೆ ಸೇರಿದ್ದೀವಿ ನಾವು? ಈ ಲೋಕದಿಂದ ಬೇರ್ಪಟ್ಟಾಗಿದ್ದೀವಿ ನಾವು. ಯಾವ ಲೋಕಕ್ಕೆ ಸೇರಿದ್ದೀವಿ? ಅದೇ ಸ್ವರ್ಗ ಲೋಕಕ್ಕೆ ದೇವರು ನಮ್ಮನ್ನು ಸೇರಿಸಿದ್ದಾರೆ. ನಾವು ಒಬ್ಬರೇ ಹೋಗೋದಲ್ಲ, ನಮ್ಮ ಜೊತೆಗಾರರನ್ನು ನಾವು ಕರ್ಕೊಂಡು ಹೋಗ್ಬೇಕಂತ ದೇವರ ಆಸೆ ಇದೆಯಾ? ದೇವರು ನಾವು ಮಾತ್ರ ಬರೋದಲ್ಲ, ನಮ್ಮ ಜೊತೆ ಮತ್ತೊಬ್ಬರನ್ನು ಕರೆದುಕೊಂಡು ಹೋಗಬೇಕೆನ್ನೋದೇ ದೇವರ ಆಸೆ. ಇದಕ್ಕೆ ದೇವರು ಏನು ಮಾಡಿದ್ದಾರೆ? ಈ ಲೋಕದಿಂದ ನಮ್ಮನ್ನು ಎಲ್ಲಿಗೆ ಬೇರ್ಪಡಿಸಿದ್ದಾರೆ? ಸ್ವರ್ಗ ಲೋಕಕ್ಕೆ. ಆದರೆ ಇಲ್ಲಿ ಇದು ಮುಂಚೆನೂ ಹೇಳಿದೆ,
ದೇವರ ವಾಕ್ಯ, ಅದಕ್ಕೆ ನಾನು ಹೇಳಿದ್ದು ಹಳೆ ಒಡಂಬಡಿಕೆಯಲ್ಲಿ ಓದಿದ್ದು, ಹೊಸ ಒಡಂಬಡಿಕೆಯಲ್ಲಿ ಓದಿದ್ದು. ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಎರಡು ಒಂದೇ. ದೇವರು ಯೇಸು ಕ್ರಿಸ್ತರು ಕೂಡ ಇದನ್ನೇ ಹೇಳಿದ್ದಾರೆ. ನಾವು ಈ ಲೋಕದಿಂದ ಬೇರ್ಪಟ್ಟು ಸ್ವರ್ಗ ಲೋಕದಲ್ಲಿ ಯೇಸು ಸ್ವಾಮಿಯನ್ನು ಸಮಾಧಿ ಮಾಡಿದ್ರು. ಆದರೆ ಅಲ್ಲಿ ಮಗ್ದಲಾದ ಮರಿಯಳು ಅವರೆಲ್ಲ ಹೋದಾಗ ಇದು ಬಂಡೆ ಕಲ್ಲನ್ನು ಜರುಗಿಸ್ಬೇಕಿತ್ತಲ್ಲ ಅವತ್ತು 3ನೇ ದಿನ. ಯಾರು ಜರುಗಿಸ್ತಾರೆ ಅನ್ನೋ ಒಂದು ಆಲೋಚನೆಯಲ್ಲಿ ಹೋಗ್ತಾಯಿದ್ರು. ಆದರೆ ಸ್ವರ್ಗದಿಂದ ದೂತರು ಬಂದು ಆಗಲೇ ಜರುಗಿಸಿ ಆಗಿತ್ತು. ಯೇಸು ಕ್ರಿಸ್ತರು ಪುನರುತ್ಥಾನ ಆಗಿತ್ತು. ಅದೇ ರೀತಿ ದೇವರು ನಮಗೆ ಸ್ವರ್ಗಕ್ಕೆ ಹೋಗಲು ದಾರಿಯಲ್ಲಿ ಬಂಡೆ ಇಲ್ಲದ ರೀತಿಯಲ್ಲಿ ಏನು ಮಾಡಿದ್ದಾರೆ, ಲೋಕದಿಂದ ಬಂಡೆ ಕಲ್ಲುಗಳಿಲ್ಲ, ಲೋಕದಿಂದ ನಮ್ಮನ್ನು ಬೇರ್ಪಡಿಸಿದ್ದಾರೆ. ಯಾಕಂದರೆ ನಾವು ಪ್ರತಿದಿನ ವಾಕ್ಯ ಓದುವಂಥವರು ದೇವರ ಮಕ್ಕಳಾಗಿದ್ದೇವೆ. ದೇವರು ನಮಗೆ ಅದಕ್ಕಾಗಿಯೇ ಕರೆದಿದ್ದಾರೆ. ಅದನ್ನು ನಾವು ಪ್ರತಿದಿನ ಪ್ರತಿ ಕ್ಷಣವೂ ನಾವು ತಿಳಿದುಕೊಳ್ಳಬೇಕು. ಧರ್ಮೋಪದೇಶ ಖಂಡ 7:6. ನೋಡಿ, ಇಲ್ಲಿ ಕೂಡ ದೇವರೇನು ಹೇಳಿದ್ದಾರೆ ನೋಡಿ, 7:6 ಓದಿ ಬ್ರದರ್. ಏಕೆಂದರೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಮೀಸಲಾದ ಜನರು. ನೋಡಿ, ಇಲ್ಲಿ ಎಷ್ಟು ಕ್ಲೀನಾಗಿ ಹೇಳಿದ್ದಾರೆ. ಅದೇ ವಾಕ್ಯ ಇಲ್ಲೂ ಹೇಳಿರೋದು. ನಾವು ಯಾರು ಜನ ನಾವು ಸರ್ವೇಶ್ವರನಿಗೆ ಮೀಸಲಾದ ಜನ. ನಾವು ಇಲ್ಲಿ ಸರ್ವೇಶ್ವರನಿಗೆ ಮೀಸಲಾಗಿದ್ದೀವಿ. ನಮಗೆ ಅದಕ್ಕೆ ಹೇಳಿರೋದು ದೇವರು, ಏಕೆಂದರೆ ನೀವು ಸರ್ವೇಶ್ವರನಿಗೆ ಮೀಸಲಾದ ಜನರು, ಜಗದಲ್ಲಿರುವ ಸಮಸ್ತ ಜನಾಂಗದಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗಲು ಅವರು ಆಯ್ದುಕೊಂಡಿದ್ದಾರೆ. ಯಾರು ಆಯ್ದುಕೊಂಡಿದ್ದಾರೆ? ಯೇಸು ಕ್ರಿಸ್ತರು, ತಂದೆ ದೇವರು ಆಗಲೇ ನಮ್ಮನ್ನು ಆಯ್ದುಕೊಂಡಿದ್ದಾರೆ. ಯಾವಾಗ? ಆಗಲೇ ಅಂದರೆ ತಾಯಿ ಗರ್ಭದಲ್ಲೇ ದೇವರಿಗೆ ಗೊತ್ತಿತ್ತು, ಒಂದು ದಿನ ನಾವು ಇಲ್ಲಿ ಕೂರ್ತೀವಿ, ಒಂದು ದಿನ ನಾನು ಇಲ್ಲಿ ವಚನ ಹೇಳ್ತೀನಿ ಅಂತ. ಯಾವಾಗ? ತಾಯಿ ಗರ್ಭದಲ್ಲೇ. ದೇವರು ನನಗೆ ಇಲ್ಲಿ ತನಕ ಜೀವ ಉಳಿಸಿರುವುದೇ ಅದಕ್ಕಾಗಿ ಎಂಬುದಾಗಿ ನಾನು ಎಷ್ಟೋ ಬಾರಿ ಅನಿಸಿಕೊಂಡಿದ್ದೇನೆ. ಇಲ್ಲಿ ವಾಕ್ಯ ಹೇಳಿ ಓದಿ ಮತ್ತು ದೇವರ ವಾಕ್ಯವನ್ನು ತೆಗೆದು ಓದಿ ಪ್ರಾರ್ಥಿಸಿ ಮಲಗುವಾಗ ನನಗೆ ಎಷ್ಟೋ ಬಾರಿ ಅನಿಸಿದೆ, ನೀನು ಬದುಕಿ ಉಳಿದಿರುವುದೇ ಇಲ್ಲಿ ದೇವರ ವಾಕ್ಯವನ್ನು ಹೇಳಲು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಯಾಕೆಂದರೆ ನಾನು ಧರ್ಮೋಪದೇಶ ಖಂಡ ಓದುವಾಗ ಎಲ್ಲ ಸರಿ ಈ ವಾಕ್ಯ ಓದ್ತೀನಿ. ಯಾಕಂದರೆ ಇದು ನಮಗೆ ಒಂದೊಂದು ಸರಿ ಅನುಭವ ಆಗಬೇಕು ಜೀವನದಲ್ಲಿ, ಅಲ್ವಾ? ಓದಿ ಬ್ರದರ್ ಇನ್ನೊಂದು ಸರಿ. ಏಕೆಂದರೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಮೀಸಲಾದ ಜನರು, ಜಗದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗಲು ಅವರು ಆಯ್ದುಕೊಂಡಿದ್ದಾರೆ. ನೋಡಿ, ಜಗದಲ್ಲಿರೋ ಎಲ್ಲ ಜನಾಂಗಕ್ಕಿಂತ ಯಾರನ್ನ ಆರಿಸ್ಕೊಂಡಿದ್ದಾರೆ ದೇವರು? ನಮ್ಮಲ್ಲಿ ವಿಶೇಷತೆ ಇದೆ ಅಂತ ಯಾರಿಗೆ ಗೊತ್ತು? ತಂದೆ ದೇವರಿಗೆ ಆಗಲೇ ನಮ್ಮಲ್ಲಿ ಒಂದು ವಿಶೇಷತೆ ಇದೆ ಅಂತ ತಂದೆ ದೇವರಿಗೆ ಯಾವಾಗ ಗೊತ್ತಾಗಿದೆ? ಆಗಲೇ ಗೊತ್ತಾಗಿದೆ. ಆದ್ದರಿಂದ ದೇವರು ಇಂದು ಇಲ್ಲಿ ನಿಲ್ಲಿಸಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ವಚನ ಎಷ್ಟೋ ಸಾರಿ ಓದಿದರೂ ಕೂಡ ನಮಗೆ ಅರ್ಥ ಆಗಲ್ಲ. ತಿರುಗಿ ಓದೋದು ನಾನು ಒಂದೊಂದು ವಚನ ಹೆಚ್ಚು ಕಮ್ಮಿ ಒಂದು 50-60 ಸರಿ ಓದಿದ್ದೀನಿ ನಾನು. ಯಾಕಂದರೆ ನನಗೆ ಅದು ಅರ್ಥ ಆಗಲ್ಲ. ಮತ್ತೆ ಅದೇ ತೆಗಿಯೋದು, ಅದನ್ನೇ ಮಾರ್ಕ್ ಮಾಡೋದು, ಮಾರ್ಕ್ ಮಾಡಿ ಇಟ್ಕೊಳ್ಳೋದು, ತಿರ್ಗಾ ಮತ್ತೆ ಅದೇ ಬೆಳಗ್ಗೆ ಮತ್ತೆ ಸಂಜೆ ಅದೇ. ಯಾರು ಏನು ಬೇಕಾದ್ರೆ ಹೇಳಿಸ್ಕೊಳ್ಳಿ, ನನ್ನ ಮನಸ್ಸಿನಲ್ಲಿ ಅದೇನಾಗಬೇಕು? ಅರ್ಥವಾಗಬೇಕು. ನಾನು ಅದನ್ನು ಸ್ವೀಕರಿಸಬೇಕು. ಆಗ ಮಾತ್ರ ದೇವರ ವಾಕ್ಯದ ರುಚಿ ನನಗೆ ಸಿಗಲು ಸಾಧ್ಯ. ನನ್ನ ಆತ್ಮದಲ್ಲಿ ದೇವರ ವಾಕ್ಯ ನನ್ನ ಹೃದಯದಲ್ಲಿ ಕಾರ್ಯ ಮಾಡಬೇಕು. ಹಿಪ್ಪಾಯಿ ಕತ್ತಿ ರೂಪದಲ್ಲಿ ನನ್ನ ಹೃದಯಕ್ಕೆ ಚುಚ್ಚಬೇಕು. ಆಗ ಮಾತ್ರ ದೇವರು ನಮ್ಮೊಂದಿಗೆ ಮಾತನಾಡಿದ್ದಾರೆ ಎಂಬುದಾಗಿ ನಾನು ತಿಳಿದುಕೊಳ್ಳಲು ಬಯಸುತ್ತೇನೆ. ಎಷ್ಟೋ ಬಾರಿ ದೇವರ ವಾಕ್ಯ ಹೇಳಲು ಒಂದು ಸಂತೋಷ ಇರುತ್ತೆ. ಆದರೆ ಬಂದಾಗ ದೇವರ ವಾಕ್ಯ ನಾನು ಹೇಳಬೇಕಾ ಬೇಡವಾ ಅನ್ನೋ ಒಂದು ದುರಾತ್ಮನು ಕೂಡ ನಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡ್ತಾನೆ. ಬೈಬಲ್ ತೆಗಿಬೇಕಾ ಬೇಡವಾ ಅಂತ. ಎಷ್ಟೋ ಜನ ಬೈಬಲ್ ಇದೆ ಗೊತ್ತಿದೆ, ಆದರೆ ಬೈಬಲ್ ತೆಗಿಯಲ್ಲ. ಮನೆಯಲ್ಲಿ ಆಯಿತು ಜಪಸರ ಇದೆ ನೋಡಬೇಕು, ಅಕ್ಕಪಕ್ಕದವ್ರು ನೋಡೋಕೆ ನಾನು ಜಪಸರ ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಮಲಗಿದೆ, ಮುಗೀತು. ದೇವರ ವಾಕ್ಯವನ್ನು ಭಜಿಸೋದು ಇಲ್ಲ, ಓದೋದು ಇಲ್ಲ, ಏನೂ ಇಲ್ಲ. ಯಾವತ್ತೋ ಒಂದು ದಿನ ತೆಗಿತಾರೆ, ಅದನ್ನು ಓದ್ತಾರೆ, ಮುಗೀತು. ಅದರಲ್ಲಿ ಏನೂ ಅವ್ರಿಗೆ ಅರ್ಥ ಆಗಲ್ಲ. ಆಗುತ್ತಾ? ಮಾಮೂಲಿ ಪುಸ್ತಕದ ರೀತಿ ನಾವು ಪುಸ್ತಕವನ್ನು ಓದಿದರೆ ನಮಗೇನೂ ತಿಳಿಯಲು ಸಾಧ್ಯವಿಲ್ಲ. ಏಕೆಂದರೆ ಪವಿತ್ರಾತ್ಮರ ಮುಖಾಂತರ ನಾವು ಪ್ರಾರ್ಥನಾಪೂರ್ವಕವಾಗಿ ಬೈಬಲನ್ನು ಓದುವಾಗ ಮಾತ್ರ ನಾವು ಅದನ್ನು ಸ್ವೀಕರಿಸಲು ಸಾಧ್ಯ. ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಇಲ್ಲ, ದೇವರಾತ್ಮ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇಲ್ಲ, ಇದು ನಾವು ಒಂದು ಪುಸ್ತಕದ ರೀತಿಯಾಗಿದೆ ಓದುವುದು. ಇದು ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕು. ಇದನ್ನು ನಾವು ಸ್ವೀಕರಿಸಬೇಕು ಎಂಬುದಾಗಿ ನಾನು ಪ್ರತಿ ಸಾರಿ ಹೇಳುವಾಗಲೂ ದೇವರ ವಾಕ್ಯ ನಾವು ಸ್ವೀಕರಿಸಲೇಬೇಕು ಎಂಬುದಾಗಿ ನಾನು ಒತ್ತಿ ಹೇಳೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 1 ಪೇತ್ರ
1 ಪೇತ್ರ 1:15. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆನುಡಿಯಲ್ಲಿ ಪವಿತ್ರರಾಗಿರಿ. ನೋಡಿ, ಇಲ್ಲಿ ದೇವರು ಎಷ್ಟು ಕ್ಲೀನಾಗಿ ಹೇಳಿದ್ದಾರೆ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆನುಡಿಯಲ್ಲಿ ಕೂಡ. ಇಲ್ಲಿ ನೋಡಿ, ಈ ವಾಕ್ಯ ಅರ್ಥ ಮಾಡ್ಕೋಬೇಕು. ನಾವು ಇನ್ನೊಬ್ಬರಿಗೆ ದೇವರ ವಾಕ್ಯವನ್ನು ಹೇಳಿ ದೇವರೆಡೆಗೆ ಅವರನ್ನು ನಡೆಸಬೇಕಂದ್ರೆ ಏನಾಗಬೇಕು? ಮೊದಲು ನಾವೇನಾಗಬೇಕು? ನಮ್ಮ ನಡೆನುಡಿಗಳನ್ನು ಬದಲಾಯಿಸ್ಕೊಳ್ಬೇಕು. ಯಾಕಂದರೆ ಅನೇಕರು ಇಲ್ಲೇ ಯೋಚನೆ ಮಾಡಿ, ನಾನು ಧ್ಯಾನಕ್ಕೆಲ್ಲ ಬಂದಾಗ, ಬ್ರದರ್ ಯಾರ ಹತ್ರನೂ ಮಾತಾಡಬೇಡಿ, ಯಾವುದೇ ಮೊಬೈಲ್ ಮಾತಾಡಬೇಡಿ. ಆದರೆ ನಾನೇ ದೇವರ ವಾಕ್ಯವನ್ನು ಹೇಳಿ ನಾನೇ ಅಲ್ಲಿ ಹೋಗಿ ಮೊಬೈಲಲ್ಲಿ ಮಾತಾಡಿದರೆ ಅದಕ್ಕೊಂದು ಅರ್ಥ ಇದೆಯಾ? ನನ್ನ ನಡತೆ ಮೊದಲು ಸರಿಯಾಗಿ ನುಡಿಬೇಕು. ಯಾಕಂದರೆ ದೇವರು ನಮ್ಮನ್ನು ಕರೆದಿರೋ ದೇವರು ಯಾರು ಅಲ್ಲಿ ಹೇಳಿದ್ದಾರೆ ನೋಡಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ಕೂಡ ಪರಿಶುದ್ಧರಾಗಿರಬೇಕು. ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದಲೇ ನೀವು ಪವಿತ್ರರಾಗಿ ಎಂದು ಲಿಖಿತಪಡಿಸಿಕೊಳ್ಬೇಕು. ಯಾರು ಹೇಳಿದ್ದಾರೆ ಇದು? ಯಾರು ಹೇಳಿರೋದು? ಯೇಸು ಸ್ವಾಮಿ ಹೇಳಿದರು. ಪೇತ್ರರ ಮುಖಾಂತರ ಯೇಸು ಸ್ವಾಮಿ ಆಗಲೇ ದೃಢಪಡಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದು ನಾನು ಹೇಳುವಂಥದ್ದಲ್ಲ. ನನ್ನ ಪುಸ್ತಕದಲ್ಲಿ ಮಾತ್ರ, ನನ್ನ ಬೈಬಲ್ನಲ್ಲಿ ಮಾತ್ರ ಇದೆಯಾ? ಎಲ್ಲರ ಬೈಬಲಲ್ಲೂ ಇದೆ. ಪ್ರತಿಯೊಬ್ಬರೂ ಓದಿಕೊಳ್ಳಬೇಕು. ಯಾಕಂದರೆ ತಿಳ್ಕೊಳ್ಬೇಕು. ಅನೇಕರಿಗೆ ವಾಕ್ಯ ನಾವು ತಿಳಿಯಪಡಿಸಬೇಕು. ನಮ್ಮಲ್ಲಿ ಪವಿತ್ರತೆ ಇದ್ದಾಗ ಅನೇಕರು ನಮ್ಮ ದೇವಾಲಯಕ್ಕೆ ಅನ್ಯರು ಬಂದಾಗ ನಾವು ಅವರಲ್ಲಿ ಕ್ರಿಸ್ತನ ಪ್ರೀತಿಯನ್ನು ಕಾಣಬೇಕು. ಯಾರ ಪ್ರೀತಿ ಕಾಣಬೇಕು? ಯೇಸು ಕ್ರಿಸ್ತರ ಪ್ರೀತಿ ನಾವು ಕಾಣಬೇಕು. ಅವರಲ್ಲಿ ತೋರಿಸಿದಾಗ ಇವರು ಕ್ರೈಸ್ತರು ಎಂಬುದಾಗಿ ಅನ್ಯರಿಗೆ ಗೊತ್ತಾಗ್ತದೆ. ಹೌದಲ್ವಾ? ಅನೇಕರು ಬರಲ್ವಾ ದೇವಾಲಯಕ್ಕೆ? ಅನ್ಯರು ಬಂದಾಗ ನಾನು ಎಷ್ಟೋ ಸರಿ ನೋಡಿದ್ದೇನೆ. ನಾನು ನಮ್ಮವ್ರಕ್ಕಿಂತ ಅನ್ಯರು ಯಾರು ನಮ್ಮ ದೇವಾಲಯಕ್ಕೆ ಬಂದರೆ ಅವರಿಗೆ ಮಾತಾಡಿಸ್ತೀನಿ. ಅಪರಿಚಿತರು ನಮಗೆ. ಅವ್ರು ಯಾತಕ್ಕೋಸ್ಕರ ಬಂದಿದ್ದಾರೆ? ನನಗೋಸ್ಕರ ಬಂದಿದ್ದಾರಾ? ಕ್ರಿಸ್ತನನ್ನು ನೋಡಲು ಬಂದಿದ್ದಾರೆ. ಕ್ರಿಸ್ತನ ಪ್ರೀತಿ ನಾವು ಅವರಿಗೆ ತೋರಿಸಲ್ಪಡಬೇಕು ಎಂಬುದಾಗಿದೆ. ಅನೇಕರು ನಾವು ನಮ್ಮ ಹತ್ರನೇ ಇವರು ಮಾತನಾಡುತ್ತಿಲ್ಲ, ಅವ್ರ ಹತ್ರ ಮಾತನಾಡುತ್ತಿದ್ದಾರೆ ಎಂಬುದಾಗಿ ಕೆಲವರ ಮನಸ್ಸಿನಲ್ಲಿದೆ. ಆದರೆ ಅನ್ಯರು ನಮ್ಮ ದೇವಾಲಯಕ್ಕೆ ಬಂದಾಗ ಅವರು ಯಾರ ಮನೆಗೆ ಬಂದಿದ್ದಾರೆ ಅಂತ? ನಮ್ಮ ಮನೆಗೆ ಬಂದಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಯಾಕೆಂದರೆ ಅವರು ನಮ್ಮ ದೇವಾಲಯಕ್ಕೆ ಬಂದಾಗ ನನ್ನನ್ನು ನೋಡಲ್ಲ, ಕ್ರಿಸ್ತನನ್ನು ನೋಡಲು ಬಂದರೆ ಅವರಿಗೆ ನಾವು ಕ್ರಿಸ್ತನ ಪ್ರೀತಿಯನ್ನು ಅವರೊಂದಿಗೆ ನಾವು ಹಂಚಿಕೊಳ್ಳಬೇಕು. ಮುಂದೆ ಓದಿ ಬ್ರದರ್. ಧರ್ಮೋಪದೇಶ ಖಂಡ 33:29. ಧರ್ಮೋಪದೇಶ ಖಂಡ 33:29. ನೋಡಿ, ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳಿದೆ ಇಲ್ಲಿ. ಓದಿ ಬ್ರದರ್, ಇನ್ನೊಂದು ಸರಿ ಜೋರಾಗಿ. ಸಿಗ್ತಾ ಬ್ರದರ್? ಶತ್ರುಗಳು ನಿನ್ನ ಮುಂದೆ ಜಯಶೀಲನಾಗಿ ನೆರವೇ ಅವರ ಮಲೆನಾಡಿನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದೆ ದೇವರ ವಾಕ್ಯ ನಮಗೆ. ಇಸ್ರಾಯೇಲೇ ನೀನು ಎಷ್ಟು ಧನ್ಯ ಎಂಬುದಾಗಿ. ಹೌದಲ್ವಾ? ದೇವರ ವಾಕ್ಯವನ್ನು ನಾವು ಇನ್ನೊಬ್ಬರಿಗೆ ಹೇಳಿದಾಗ ನಾವು ಏನಾಗ್ತೀವಿ? ಧನ್ಯರಾಗ್ತೀವಿ. ಯಾವಾಗ ಹೇಳಿದಾಗ? ಅನ್ಯರಲ್ಲಿ ನಾವು ದೇವರ ವಾಕ್ಯವನ್ನು ಹಿಡಿಯುವಾಗ. ನಾನು ಅವತ್ತು ರೋಷನ್ ಅವ್ರಿಗೆ ಬಂದಾಗ ಹೇಳಿದೆ, ಬೈಬಲ್ ಓದಿ, ದೇವರು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತಾರೆ ಎಂಬುದಾಗಿ. ಹೇಳಿಲ್ವಾ? ಬದಲಾವಣೆ ಆಗ್ತಾ ಇದೆಯಾ? ದೇವರು ಖಂಡಿತವಾಗಿ ಇವತ್ತು ಅವ್ರ ಮುಖ ನೋಡ್ಬೇಕಾರೆ ಅಲ್ವಾ ಬ್ರದರ್? ಚೇಂಜಸ್ ಇಲ್ವಾ ಅವರು? ದೇವರು ನಿಮಗೊಂದು ಅದ್ಭುತ ಮಾಡ್ತಿದ್ದಾರೆ. ಅದನ್ನು ನಾವು ತಿಳ್ಕೋಬೇಕು. ಮುಂದೆ ನಮ್ಮ ಜೀವಿತ ಯಾರಿಗಾಗಿ? ಕ್ರಿಸ್ತನಿಗಾಗಿ ಜೀವಿಸಬೇಕು ಎಂಬುದಾಗಿ ತಿಳಿಬೇಕು. ನಿಮ್ಮ ಒಂದು ಬದಲಾವಣೆ ನೋಡಿ ಅನೇಕರು ದೇವರ ಕಡೆಗೆ ಬರಲು ಸಾಧ್ಯವಿದೆ.
ಅದಕ್ಕಾಗಿಯೇ ದೇವರು ಇಂದು ನಿಮ್ಮನ್ನು ಇಲ್ಲಿ ಕೂರಿಸಿರೋದು. ಯಾವುದಕ್ಕೆ? ಅದಕ್ಕೆ ಹೇಳಿರೋದು, ಇಸ್ರಾಯೇಲೇ ನೀನು ಎಷ್ಟೋ ಧನ್ಯ ಎಂಬುದಾಗಿ. ಅದನ್ನು ನೀವು ಇಟ್ಕೊಳ್ಳಿ. ಏನಂತ? ಇಸ್ರಾಯೇಲೇ ಅನ್ನೋ ಪದ ಇದೆಯಲ್ಲ, ಅದನ್ನು ನೀವೇ ಓದಿ, ರೋಷನ್ ಅಂತ. ಆಗೇನಾಗ್ತೀರಾ? ನೀವೇ ಧನ್ಯ. ಇದು ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗುವಂಥ ಒಂದು ಸಮಯ ಎಂಬುದಾಗಿ ದೇವರು ಅದಕ್ಕಾಗಿಯೇ ಕರೆದಿದ್ದಾರೆ ಎಂಬುದಾಗಿ. ಆತನೇ ನಿನ್ನ ಕಾಪಾಡುವ ಗುರಾಣಿ, ನಿನ್ನ ಗೌರವವನ್ನು ಕಾಯುವ ಕತ್ತಿ ಎಂದೇ ಮುಂದುವರಿಸಿಕೊಳ್ಬೇಕು. ಯಾವಾಗ ಯಾರು ನಿಮ್ಮನ್ನು ಕಾಪಾಡ್ತಾರೆ? ಯಾರು ಕಾಪಾಡ್ತಾರೆ? ದೇವರೇ ನಿಮ್ಮನ್ನು ಕಾಪಾಡ್ತಾರೆ. ತಂದೆ ದೇವರೇ. ನಾವು ಯಾವಾಗ ದೇವರನ್ನು ನಾವು ತಂದೆ ಎಂಬುದಾಗಿ ಕರೆಯುತ್ತೇವೆ, ಆಗಲೇ ದೇವರು ಮಗನೇ ಎಂಬುದಾಗಿ ನಮ್ಮನ್ನು ತಬ್ಬಿಕೊಂಡಾಗಿದೆ. ಆಗಿದೆಯಾ? ಆ ಅನುಭವ ನಮ್ಮಲ್ಲಿರಬೇಕು. ಮಗಳೇ ಎಂಬುದಾಗಿ ದೇವರು ನಮ್ಮನ್ನು ಕರೆದಾಗಿದೆ. ಯಾವಾಗ ನಾವು ಪ್ರಾರ್ಥನೆ ಮಾಡುತ್ತೇವೋ ಅಪ್ಪ ತಂದೆ ಎಂಬುದಾಗಿ, ಆಗ ದೇವರ ಸ್ಪರ್ಶ ನಮ್ಮಲ್ಲಾಗಿದೆ. ಅನೇಕ ಅಡ್ಡೆಗಳು ಇರಬಹುದು. ಯಾವತ್ತು ನಾವು ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇವೆ, ಅವತ್ತೇ ಅದು ಪರಲೋಕದಲ್ಲಿ ದೇವರ ಪಾದ ಸನ್ನಿಧಿಗೆ ಸೇರಾಗಿದೆ. ಆದರೆ ಅದಕ್ಕೆ ಉತ್ತರ ಬಂದಿಲ್ಲ ಎಂಬುದಾಗಿ ನಮ್ಮ ಮನಸ್ಸಿನಲ್ಲಿದೆ. ಏಕೆಂದರೆ ಅದಕ್ಕೆ ಒಂದು ಸಮಯ ದೇವರು ನಿಗದಿ ಮಾಡಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ಅದನ್ನು ನಿಮಗೆ ಮುಟ್ಟಿಸುತ್ತಾರೆ. ಏಕೆಂದರೆ ಒಂದು ಸಣ್ಣ ಮಗುಗೆ ಒಂದು ಬೈಕ್ ಬೇಕಂದರೆ ಕೊಡ್ತಾರಾ? 10 ವರ್ಷದ ಹುಡುಗನಿಗೆ ಬೈಕ್ ಓಡಿಸ್ಕೊಂಡು ಹೋಗುವಂತಾರ? ಇಲ್ಲ. ಏಕೆಂದರೆ ಆತನ ತಂದೆಗೆ ಗೊತ್ತು ಅವನಿಗೆ ಯಾವಾಗ ಅದನ್ನು ಕೊಡಬೇಕು ಎಂಬುದಾಗಿ. ಆಗ ದೇವರು ನಮಗೆ ಅದನ್ನು ಕೊಡುತ್ತಾರೆ. ದೇವರ ದೃಷ್ಟಿಯಲ್ಲಿ ಅದು ಬೇಡ ಎಂದಾದರೆ ಅದು ನಮಗೆ ಕೊಡುವುದಿಲ್ಲ ದೇವರು. ಏಕೆಂದರೆ ದೇವರಿಗೆ ಗೊತ್ತಿದೆ ನಮಗೆ ಏನು ಬೇಕು ಎಂಬುದಾಗಿ. ಏಕೆಂದರೆ ನಾವು ಅಪಾರವಾಗಿ ಪ್ರೀತಿಸಿ ಪ್ರಾರ್ಥಿಸುವಾಗ ದೇವರು ತಟ್ಟನೆ ಇಳಿದು ಬಂದು ಮಗನೇ ನಡೆ ನಾನಿದ್ದೇನೆ ಎಂಬುದಾಗಿ ಹೇಳುವ ಸ್ವರ ನಮಗೆ ಕೇಳಬೇಕು. ಕಷ್ಟ ಇರಲಿ ಸುಖ ಇರಲಿ, ಕಷ್ಟದಲ್ಲಿದ್ದೇನೆ, ನನಗೆ ತುಂಬ ಕಷ್ಟ ಇದೆ, ನಾನು ಯಾವ ರೀತಿ ಇದರಲ್ಲಿ ನಡೆಯುವುದು ಎಂಬುದಾಗಿ ನಮ್ಮ ಆಲೋಚನೆ ಇರಬಹುದು. ಆದರೆ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ನಡೆ ನಾನಿದ್ದೇನೆ ಎಂಬುದಾಗಿ ಹೇಳುವಂಥ ಸ್ವರ ನಮ್ಮಲ್ಲಿ ಕೇಳಬೇಕು. ಅದು ನಮ್ಮ ಜೀವಿತ ಆ ರೀತಿಯಾಗಿ ಬದಲಾಗಬೇಕು. ಆಗ ಮಾತ್ರ ಕ್ರೈಸ್ತಿಯ ಜೀವಿತಕ್ಕೆ ಒಂದು ಉದಾಹರಣೆ. ಕೇಳಿದರೆ ನಾವು ಅದನ್ನು ಭಜಿಸಿಕೊಂಡ್ರೆ ಮಾತ್ರ ಈ ರೀತಿಯಾಗಲು ಸಾಧ್ಯ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯೋಹಾನ 15:11. ಯೋಹಾನ 15:11. ನೋಡಿ, ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಹೇಳಿದೆ. ನನ್ನಲ್ಲಿರುವ ಆನಂದ ನಿಮ್ಮಲ್ಲಿಯೂ ಇರಬೇಕಂತ. ಯಾರಲ್ಲಿರುವ ಆನಂದ? ಯೇಸು ಕ್ರಿಸ್ತನಲ್ಲಿರುವಂಥ ಆನಂದ ನಿಮ್ಮಲ್ಲಿಯೂ ಇರಬೇಕು. ಇದು ತುಂಬಿ ತುಳುಕಬೇಕಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿದೆ. ಅದೇ ನಾನು ಇಂದು ರೋಷನಲ್ಲಿ ಇಂದು ಆನಂದಮಯವಾದ ಮುಖವನ್ನು ಕಂಡೆ ಅಂತ ಹೇಳಿದ್ನಲ್ಲ, ಮೇಡಮು ಅದೇ ಹೇಳಿದ್ರು. ಈಗ ನನ್ನ ಮುಖ ಎಲ್ಲ ಚೇಂಜ್ ಆಗಿದೆಯಾ ಅಂತ ನಾನು ಅವ್ರಿಗೆ ಇದೇ ವಾಕ್ಯ ಹೇಳಿದೆ. ನಿಮ್ಮಲ್ಲಿ ಇಂದು ಆನಂದ ಕ್ರಿಸ್ತನ ಆನಂದ. ಯಾರ ಆನಂದ? ನಂದಲ್ಲ. ನಂದ ಯಾರ್ದು? ಕ್ರಿಸ್ತನ ಆನಂದ. ಕ್ರಿಸ್ತನಿರುವಂತೆಯೇ ನಾವು ಕ್ರಿಸ್ತನ ಅನುಯಾಯಿಗಳಾಗಿ ಜೀವಿಸಬೇಕು ಎಂಬುದಾಗಿ ಇದಕ್ಕೆ ಹೇಳೋದು. ದೇವರ ವಾಕ್ಯ ನಮಗೆ ಪ್ರತಿ ಸಾರಿ ಎಚ್ಚರಿಸ್ತದೆ. ಹಳೆ ಒಡಂಬಡಿಕೆಯಲ್ಲಿ ಏನಿದೆ, ಹೊಸ ಒಡಂಬಡಿಕೆಯಲ್ಲೂ ಸಹ ಅದೇ. ನಾನು ಎರಡೂ ಅದಕ್ಕೇ ಒಂದಕ್ಕೊಂದು ಓದಿ ಎಲ್ಲರಿಗೂ ಹೇಳ್ತಾ ಇರೋದು ಇವತ್ತು. ಯಾಕಂದರೆ ದೇವರ ವಾಕ್ಯ ಕೆಲವು ಸಾರಿ ಅರ್ಥ ಆಗಲ್ಲ. ಅಲ್ಲೂ ಅರ್ಥ ಮಾಡ್ಕೋಬೇಕು. ಕ್ರಿಸ್ತ ಪೂರ್ವದಲ್ಲೂ ಅದೇ ಇದ್ದಿದ್ದು, ಕ್ರಿಸ್ತ ಸಕದಲ್ಲೂ ಸಹ ದೇವರು ಅದನ್ನೇ ಸ್ಥಾಪಿಸಿದ್ದಾರೆ. ನಮ್ಮ ಮೇಲೆ ಅಪಾರ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು ದೇವರು ನಮ್ಮನ್ನು ಅಷ್ಟು ಪ್ರೀತಿಸಿದ್ದಾರೆ. ನಮ್ಮೆಲ್ಲ ಪಾಪ ಶಾಪಗಳಿಗಾಗಿ ಏನು ಮಾಡಿದ್ದಾರೆ? ತನ್ನ ಒಬ್ಬನೇ ಮಗನನ್ನು ದೇವರು ಧರೆಗಿಳಿಸಿದ್ದು. ಅದಕ್ಕಾಗಿಯೇ ನಾವು ಕ್ರಿಸ್ತನಿರುವಂಥ ಆನಂದವು ನಿಮ್ಮಲ್ಲಿ, ಯಾರಲ್ಲಿ? ನನ್ನಲ್ಲಿ ಇರಬೇಕಂತಲೇ ದೇವರು ಇಷ್ಟಪಟ್ಟಿದ್ದು. ಅದಕ್ಕಾಗಿಯೇ ನಾವು ಈ ಭೂಲೋಕದಲ್ಲಿ ಜೀವಿಸಿರುವುದು. ಅದನ್ನು ನಾವು ಕ್ರೈಸ್ತರಾಗಿ ನಾವು ಮುಖ್ಯವಾಗಿ ತಿಳಿತಾ ಹೋಗಬೇಕು ಪ್ರತಿದಿನ. ಏಕೆಂದರೆ ಅನೇಕ ಕ್ರೈಸ್ತರು ಪ್ರತಿದಿನ ಹಿಂದೆ ಹೋಗ್ತಿದ್ದಾರೆ. ರಾಜಕೀಯಕ್ಕೆ, ಇನ್ನೊಂದಕ್ಕೆ, ಎಲ್ಲದಕ್ಕೂ ಹೋಗ್ತಿದ್ದಾರೆ. ನಮ್ಮವರಿದ್ದಾರೆ. ಆದರೆ ಮುಂದೆ ನಾವು ದೇವರ ವಾಕ್ಯದಲ್ಲೇ ಇರ್ತೀವಿ. ನಾವು ಮುಂದೆ ಸ್ವಲ್ಪ ರಾಜಕಾರಣೀಯವಾಗಿ ಹೋದಾಗ ದೇವರ ವಾಕ್ಯವನ್ನು ಏನು ಮಾಡ್ತಾಯಿದ್ದೀವಿ? ಇವತ್ತು ಬಿಟ್ಟಿದ್ದೀವಿ. ದೇವರ ವಾಕ್ಯವನ್ನು ಬಿಟ್ಟು ಈ ಲೋಕದ ಕಡೆಗೆ ಮುಖ ಮಾಡಿದ್ದೇವೆ. ಹೌದಾ? ಅದಕ್ಕಾಗಿಯೇ ದೇವರು ನಮ್ಮನ್ನು ಪದೇ ಪದೇ ದೇವರ ವಾಕ್ಯದ ಮುಖಾಂತರ ಎಚ್ಚರಿಸಿದ್ದಾರೆ. ಏಕೆಂದರೆ ನಾವು ದೇವರ ವಾಕ್ಯ ಓದುವಾಗ ನಮಗೆ ಒಂದೊಂದು ವಿಷಯಗಳು ತಿಳಿತಲೇ ಬರುತ್ತದೆ.
ಹೊಸ ಜನರಾಗಿ ಬದಲಾವಣೆ ಆಗ್ತಾ ಬರ್ತಾ ಇರ್ತೀವಿ ಬ್ರದರ್ ಅಲ್ವಾ? ಅದಕ್ಕಾಗಿಯೇ ದೇವರು ನಮಗೆ ಆತನ ಆನಂದ ನಮ್ಮಲ್ಲಿಯೂ ಸಹ ಇಟ್ಟಿದ್ದಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಗಲಾತ್ಯ 3:27. ಏಕೆಂದರೆ ಕ್ರಿಸ್ತ ಯೇಸುವಿನಲ್ಲಿ ಒಂದಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತರಾಗಿದ್ದೀರಿ. ನೋಡಿ, ಕ್ರಿಸ್ತರಲ್ಲಿ ನಾವು ಏನಾಗಿದ್ದೇವೆ? ಒಂದಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೋ ಎಲ್ಲರೂ ಕ್ರಿಸ್ತಾಂಬರರಾಗಿದ್ದೇವೆ. ಯಾರಾಗಿದ್ದೇವೆ? ಕ್ರಿಸ್ತರ ಅಂತೆಯೇ ನಾವಿರಬೇಕಂತ ಅಲ್ಲಿ ಹೇಳಿದೆ. ಯವನದಲ್ಲಿ ಹೇಳಿಲ್ವಾ? ಯವನದಲ್ಲಿ ನಮ್ಮಲ್ಲಿರುವಂಥ ಆನಂದವು ನಿಮ್ಮಲ್ಲಿ ಇರಬೇಕಂತ ಕ್ರಿಸ್ತರ. ಇಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಏನಾಗ್ತೀವಿ ನಾವು? ಕ್ರಿಸ್ತ ಆಡಂಬರ ಆಗಿದ್ದೇವೆ ನಾವು. ಯಾವಾಗ? ದೀಕ್ಷಾ ಸ್ನಾನ ಪಡೆದಾಗಲೇ ನಾವು ಯಾರಾಗಿದ್ದೇವೆ? ಕ್ರಿಸ್ತ ಆಡಂಬರ ಆಗಿದ್ದೇವೆ. ಅದನ್ನು ನಾವು ನಮ್ಮಲ್ಲಿ ಕೆಲವರಿಗೆ ಗೊತ್ತಿಲ್ಲ ಅದು ವಿಷಯ. ಇದು ಕ್ರಿಸ್ತರಾಗಿ ದೀಕ್ಷಾ ಸ್ನಾನ ಪಡೆದಂಥ ಪ್ರತಿಯೊಬ್ಬರಿಗೂ ದೇವರು ಏನು ಮಾಡಿದ್ದಾರೆ? ಕ್ರಿಸ್ತ ಆಡಂಬರರಾಗಿ ಮಾಡಿದ್ದಾರೆ. ನಾವು ಕ್ರಿಸ್ತನ ಅನುಗುಣಿಯಾಗಿ ಏನು ಮಾಡಬೇಕು? ಜೀವಿಸಬೇಕು. ಹಲ್ಲೆಲೂಯ, 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 ಹಲ್ಲೆಲೂಯ. ಇದಕ್ಕೆ ದೇವರು ನಮ್ಮನ್ನು ಏನು ಮಾಡಿದ್ದಾರೆ? ಆತನ ಸ್ವಂತ ಜನರು ನೀವು ಎಂಬುದಾಗಿ ನಮಗೆ ಕರೆದಿದ್ದಾರೆ. ಇದು ನಾವು ವಾಕ್ಯದಲ್ಲಿ ಪ್ರತಿದಿನ ತಿಳಿದುಕೊಳ್ಳುವಾಗ, ಓದುವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆಯಾಗುತ್ತಾ ಬರಬೇಕು ಎಂಬುದಾಗಿ ನಾವು ಹೇಳೋದು. ಅನೇಕ ವಾಕ್ಯಗಳನ್ನು ತೆಗೆದು ಯೋಹಾನ ಇದೆಯಲ್ಲ, ಪ್ರತಿದಿನ ನಾವು ಅದನ್ನು ಓದಿ ಅಲ್ಲಿಂದನೇ ಬೈಬಲ್ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆಗ ನಮಗೇನಾಗುತ್ತೆ? ನಮ್ಮ ಜೀವಿತದಲ್ಲಿ ಗೊತ್ತಾಗ್ತಾ ಬರುತ್ತೆ. ದೇವರ ಮಾತುಗಳು ಯೋಹಾನದಲ್ಲಿ ಬರೆದಿದ್ದಾರೆ. ಯೋಹಾನ ಓದಬೇಕಾದ್ರೆ 1ನೇ ಅಧ್ಯಾಯದಿಂದನೇ ಸ್ಟಾರ್ಟ್ ಮಾಡಬೇಕು. ಆವಾಗ ಆದಿಯಲ್ಲಿ ವಾಕ್ಯ ಇತ್ತು, ಈಗಲೂ ಆ ವಾಕ್ಯವೇ ದೇವರಾಗಿತ್ತು ಎಂಬುದಾಗಿ ನಾವು ಅಲ್ಲಿ ಓದ್ತಾ ಇರ್ತೀವಿ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಬಂದರೆ ನಮ್ಮ ಜೀವಿತದಲ್ಲಿ ತಿಳಿತಾ ಬರ್ತದೆ ಯಾವ ವಾಕ್ಯ ನಾವು ಓದಬೇಕು ಎಂಬುದಾಗಿ. ದೇವರಾತ್ಮನು ನಮ್ಮಲ್ಲಿ ಮಾತನಾಡಲು ಆಗ ಏನು ಮಾಡ್ತಾರೆ? ಶುರು ಮಾಡ್ತಾರೆ. ಆವಾಗ ನಾವು ನಮ್ಮ ಜೀವಿತದಲ್ಲಿ ಬದಲಾವಣೆ ಆರಂಭಿಸುತ್ತದೆ. ಆಗ ಇನ್ನೊಬ್ಬರಿಗೆ ನಾವು ಕ್ರಿಸ್ತನ ಬಗ್ಗೆ ಹೇಳಲು ನಮ್ಮ ಜೀವಿತದಲ್ಲಿ ಒಂದು ದೃಢಪಡಿಸಿಕೊಳ್ತೀವಿ. ಯಾರ ಮುಂದೆ? ದೇವರ ಮುಂದೆ, ಮನುಷ್ಯರ ಮುಂದೆ ಅಲ್ಲ. ದೇವರಿಗೆ ಭಯಪಟ್ಟು ನಾವೇನು ಮಾಡಬೇಕು? ದೇವರ ಪ್ರೀತಿ ಇದೆಯಲ್ಲ ನಮ್ಮಲ್ಲಿದೆ. ದೇವರು ನಾವು ಎಷ್ಟೇ ಪಾಪಗಳು ಕಡು ಕೆಂಪಾಗಿದ್ದರೂ ನಿಮ್ಮ ಪಾಪಗಳು ಉಣ್ಣೆಯಂತೆ ಬೆಳ್ಳಗೆ ಮಾಡುತ್ತೇನೆ ಎಂಬುದಾಗಿ ದೇವರು ಅಂದೇ ವಾಗ್ದಾನ ಮಾಡಿದ್ದಾರೆ. ನಾವು ಎಷ್ಟೇ ಪಾಪಿಗಳಾಗಿರಬಹುದು, ನಾನು ಪಾಪಿ, ಅಲ್ಪನು, ಧೂಳಿಗೆ ಸಮಾನನು ದೇವರೇ, ಆದರೂ ನನ್ನನ್ನು ತಂದು ಇಲ್ಲಿ ನಿಲ್ಲಿಸಿದೆಯಲ್ಲ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ ಪ್ರತಿದಿನ. ಅದಕ್ಕಾಗಿಯೇ ದೇವರು ಒಂದೊಂದು ವಾಕ್ಯವನ್ನು ನಾವು ಓದುವಾಗ ನಮಗೆ ಪ್ರತಿದಿನ ತಿಳಿಸುವುದು. ಇದು ನಾವು ಪ್ರತಿದಿನ ಓದುತ್ತಾ ಹೋಗುವಾಗ ನಮಗೆ ಒಂದು ಇದು ಆತ್ಮೀಕ ಆಹಾರವಾಗಿ ಬದಲಾಗುತ್ತದೆ ನಮ್ಮ ಜೀವಿತದಲ್ಲಿ. 1 ಪೇತ್ರ 1:4. ಹೀಗೆಯವರು ತಮ್ಮ ಸ್ವಂತ ಜನರಿಗಾಗಿ ಸ್ವರ್ಗದಲ್ಲಿ ಕಾದಿರಿಸಿರುವ ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ನೋಡಿ, ದೇವರು ಇಲ್ಲಿ ಏನು ಹೇಳಿದ್ದಾರೆ? ಇಲ್ಲಿ ತನಕ ನಾವೆಲ್ಲ ವಾಕ್ಯ ನೋಡ್ಕೊಂಡು ಬಂದ್ವಿ. ಏನು ಹೇಳಿದ್ದಾರೆ ದೇವರು? ಯಾರು ಹೇಳಿದ್ದು? ನಾನು ಹೇಳಿದ್ದ? ಓದಿ ಬ್ರದರ್ ಇನ್ನೊಂದು ಸರಿ. ಹೀಗೆ ಅವರು ತಮ್ಮ ಸ್ವಂತ ಜನರಿಗಾಗಿ ಏನು ಮಾಡಿದ್ದಾರೆ? ಸ್ವರ್ಗದಲ್ಲಿ ಏನು ಮಾಡಿದ್ದಾರೆ? ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಳಿಯದ ಸಿರಿ ಸಂಪತ್ತು ಯಾವುದು? ಇಹಲೋಕದಲ್ಲಿ ನಾವು ಏನು ಮಾಡಿಟ್ರು ಏನಾಗುತ್ತೆ? ಕದೀತಾನೆ ಎಲ್ಲ ಹೋಗುತ್ತೆ, ನುಸಿ ಹಿಡಿದು ಹೋಗುತ್ತೆ. ಆದರೆ ಇಲ್ಲಿ ದೇವರು ಏನು ಹೇಳಿದ್ದಾರೆ? ನನಗೆ ಮತ್ತು ನಿಮಗೂ ಸಹ ಹೇಳಿರುವ ಮಾತಿದು. ನನಗೊಬ್ಬನಿಗೆ ಅಲ್ಲ, ಬ್ರದರ್ ಒಬ್ಬರಿಗೆ ಅಲ್ಲ, ಇನ್ನೊಬ್ಬರಿಗಲ್ಲ, ಪ್ರತಿ ಒಬ್ಬರಿಗೂ ದೇವರೇನು ಹೇಳಿದ್ದಾರೆ? ಸಿರಿ ಸಂಪತ್ತು, ಅಳಿಯದ ಅಕ್ಷಯವಾದ ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರಾಗಿ ಮಾಡಿ. ದೇವರು ಅವತ್ತೇ ಬರೆದ್ಬಿಟ್ಟಿದ್ದಾರೆ, ನನ್ನ ಮತ್ತು ನಿಮ್ಮ ಹೆಸರು ಮೇಲೆ ಹೇಳ್ದಂಗೆ ದೀಕ್ಷಾ ಸ್ನಾನ ಪಡೆದಾಗ ಕ್ರಿಸ್ತಾಡಂಬರಾಗಿದ್ದೇವೆ. ಆದರೂ ಸಹ ನಾವು ಏನು ಮಾಡಿದ್ದೇವೆ? ಪಾಪ ಮಾಡಿ ದೇವರ ಒಂದು ಸಾನ್ನಿಧ್ಯವನ್ನು ಕಾಣದೆ ಹೋದಂಥ ಕ್ರೈಸ್ತರು ಜೀವನದಲ್ಲಿ ಎಷ್ಟೋ ಜನ ಇದ್ದಾರೆ. ಆದರೆ ಅಂದೇ ನಾವು ಕ್ರಿಸ್ತಾಡಂಬರಾಗಿದ್ದಾರೆ. ಕ್ರಿಸ್ತರು ನಮಗಾಗಿ ಏನು ಮಾಡಿದ್ದಾರೆ? ಸಿರಿ ಸಂಪತ್ತಿಗೆ ಬಾಧ್ಯರಾಗಿ ಮಾಡಿದ್ದಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಏಕೆಂದರೆ ಇಲ್ಲಿ ನಮ್ಮಪ್ಪ ಮಾಡಿ ತುಂಬ ಆಸ್ತಿಯನ್ನಿಟ್ಟಿದ್ದಾನೆ. ನಾನು ಅಲ್ಲಿಗೆ ಹೋದೆ ಆಸ್ತಿ ನೋಡೋಕ್ಕೆ. ಆಗ ನಾವು ಆ ಆಸ್ತಿಗೆ ನಾನೇನದೆ ಅದನ್ನು ನೋಡ್ಕೊಂಡು ಅದನ್ನು ಜೋಪಾನ ಮಾಡ್ತಾ
ಹೋಗ್ತಾ ಇದ್ದೀನಿ. ಆದರೆ ನಾವು ಏನು ಜೋಪಾನ ಮಾಡಬೇಕಾಗಿರೋದೇನು? ಏನು ಜೋಪಾನ ಮಾಡಬೇಕಾಗಿರೋದು? ದೇವರು ಇಲ್ಲಿ ಏನು ಹೇಳಿದ್ದಾರೆ? ನಮ್ಮನ್ನು ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ ದೇವರು. ಎಲ್ಲಿ? ಯಾವ ಸಿರಿ ಸಂಪತ್ತು? ಸ್ವರ್ಗದಲ್ಲಿ. ಅದಕ್ಕಾಗಿ ನಾವು ಇಂದು ಬಾಧೆ ಪಡಬೇಕು, ಅನೇಕರಿಗೆ ವಿಷಯ ಹೇಳಬೇಕು. ದೇವರು ನಮಗಾಗಿ ಶಿಲುಬೆ ಮೇಲೆ ನಮ್ಮ ಪಾಪಕ್ಕಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ದೇವರು ನಮ್ಮ ಸಂಗಡ ಇದ್ದಾರೆ. ಪುನರ್ಜೀವಂತರಾಗಿ ಎದ್ದು ನಮ್ಮೊಂದಿಗೆ ನಮ್ಮ ಮಧ್ಯದಲ್ಲಿ ನಮ್ಮ ಹೃದಯದಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದಾಗಿ ನಾವು ತಿಳಿಯಬೇಕು. ಪ್ರತಿದಿನವೂ ಅದನ್ನು ನಾವು ಹೇಳುವಾಗ ದೇವರು ನಮ್ಮ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡುತ್ತಾರೆ. ಫಿಲಿಪ್ಪಿ 4:9. ದೇವರು ಪ್ರತಿ ಕ್ಷಣವೂ ನಮ್ಮೊಂದಿಗೆ ಮಾತನಾಡುವ ಒಂದು ಕ್ಷಣ ನಮಗೆ ಅರಿವಾಗಬೇಕು. ದೇವರ ವಾಕ್ಯ ಅದೇ ನಮಗೆ ತಿಳಿಸುತ್ತದೆ. 4:9. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುತ್ತಾರೆ. ನೋಡಿ, ಇಲ್ಲಿ ದೇವರು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಕ್ಲೀನಾಗಿ ಇನ್ನೊಂದ್ಸರಿ ಜೋರಾಗಿ ಓದಿ ಬ್ರದರ್, ಜೋರಾಗಿ. ನೀವು ನನ್ನಿಂದ ಕಲಿತವು ಹಾಗೂ ಅರಿತವುಗಳನ್ನು, ಕೇಳಿದವು ಹಾಗೂ ಕಂಡವುಗಳನ್ನು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತನ್ನಿರಿ. ಆಗ ಶಾಂತಿದಾಯಕ ದೇವರು ನಿಮ್ಮ ಸಂಗಡ ಇರುವರು. ಯಾರ ಸಂಗಡ ಇರ್ತಾರೆ? ಯಾವಾಗ? ಯಾವಾಗ? ಹಾಂ ಹಾಂ. ನೋಡಿ, ದೇವರ ವಾಕ್ಯ ನಾವು ಕೇಳಿದ್ದೇವೆ, ಕಲಿತಿದ್ದೇವೆ. ಅದೇನು ಮಾಡ್ಬೇಕು ನಾವು? ಅರಿತುಕೊಂಡು ಜೀವಿಸಿ ಅಂತ ನಾನು ಹೇಳ್ತಾ ಇಲ್ಲ, ಇಲ್ಲಿ ಯಾರು ಹೇಳ್ತಿದ್ದಾರೆ? ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸುತ್ತದೆ. ಯಾರು ಇದು ಒಬ್ಬರು ಬಂದು ಹೇಳೋದಲ್ಲ. ದೇವರ ವಾಕ್ಯ ಸಜೀವವುಳ್ಳದಾಗಿದೆ. ಈ ವಾಕ್ಯದ ಮುಖಾಂತರವೇ ನಮ್ಮ ಜೀವಿತ ಬದಲಾಗಬೇಕು. ದೇವರ ವಾಕ್ಯವನ್ನು ನಾವು ಸ್ವೀಕರಿಸಬೇಕು. ಇದು ಪದೇ ಪದೇ ಪ್ರತಿಯೊಬ್ಬರು ದೇವರ ಮಕ್ಕಳು ಹೇಳುವಂಥ ಕೆಲಸ, ಮಾಡುವಂಥ ಕೆಲಸವಾಗಬೇಕು. ಏಕೆಂದರೆ ಇನ್ನೊಬ್ಬರಿಗೆ ನಾವು ದೇವರ ವಾಕ್ಯ ಹೇಳಿ ಅವರನ್ನು ಸ್ವರ್ಗದೆಡೆಗೆ ನಡೆಸುವ ಕೆಲಸ ಯಾರ್ದು? ನಮ್ಮದು. ಅದಕ್ಕೆ ದೇವರು ಹೇಳಿರೋದು. ಓದಿ ಬ್ರದರ್, ಇನ್ನೊಂದ್ಸರಿ ಓದಿ. ನೀವು ನನ್ನಿಂದ. ನೋಡಿ, ದೇವರಿಂದ ನಾವು ಯಾರು ಕಲಿಸಿರೋದು? ನಮಗೆ ದೇವರ ವಾಕ್ಯ ನಮಗೆ ಕಲಿಸಲ್ಪಟ್ಟಿದೆ ಇಲ್ಲಿ. ಹೌದಾ? ಹೌದಾ? ಕಲಿಸಲ್ಪಟ್ಟಿದೆಯಾ? ದೇವರ ವಾಕ್ಯ ಕಲಿಸಲ್ಪಟ್ಟಿದೆ. ಇದನ್ನು ನಾವು ಒತ್ತಿ ಒತ್ತಿ ತಿಳ್ಕೋಬೇಕು. ಹೇಳಿ. ನೋಡಿ, ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತಂದಾಗ ಏನಾಗುತ್ತೆ? ದೇವರು ನಮ್ಮ ಸಂಗಡ ಇರುತ್ತಾರೆ. ನಾವು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ತಂದುಕೊಂಡಾಗ ನಾವು ಇನ್ನೊಬ್ಬರಿಗೂ ಸಹ ಏನಾಗ್ತೇ? ಅನುಗುಣಿ ಆಗ್ತೀವಿ. ನಾವು ಕ್ರಿಸ್ತನ ಅನುಯಾಯಿಗಳು. ಕ್ರಿಸ್ತನ ಅನುಯಾಯಿಗಳಾಗಿ ನಾವು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಬಂದಾಗ ನಮ್ಮ ಸ್ನೇಹಿತ, ನಮ್ಮ ಪಕ್ಕದ ಮನೆಯವರು, ಇವರ ಜೀವಿತದಲ್ಲಿ ಒಂದು ಬದಲಾವಣೆ, ಇವರ ಜೀವಿತದಲ್ಲಿ ಒಂದು ಬದಲಾವಣೆ ಜೀವಿತ ಇದೆ, ಏನು ಇದಕ್ಕೆ ವಿಶೇಷ ಎಂಬುದಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸ್ತಾರೆ. ಅಲ್ವಾ? ಅಲ್ವಾ? ಅಮ್ಮ ಬೈಬಲ್ ಇಟ್ಕೊಂಡು ಬರ್ತಿದ್ದಾರೆ, ಯಾರೋ ಒಬ್ಬರು ಅವ್ರನ್ನ, ಇವರು ಯಾವಾಗ ವಾರ ವಾರ ಬೈಬಲ್ ಇಟ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಯಾರೋ ಒಬ್ಬರಾದರೂ ಅಬ್ಸರ್ವ್ ಮಾಡ್ತಾ ಇರ್ತಾರಮ್ಮ? ಮಾಡ್ತಾ ಇರ್ತಾರೆ. ಅದು ಕ್ರಿಸ್ತರ ಅನುಗುಣಿಯಾಗಿ ಏನಾಗುತ್ತೆ? ನಾವು ಜೀವಿಸುವಾಗ ಇದು ಇವ್ರನ್ನ ಕಲಿತಾಗ ಏನಾಗುತ್ತೆ? ಯಾರೋ ಒಬ್ಬರು ನೋಡೋರು 100 ಜನ, ಒಬ್ಬರು ಕೇಳೋರು ಒಬ್ಬರೇ. ಹೌದಾ? ಆಗ ಕೇಳಿದಾಗ ಅವರಿಗೂ ನಾವು ದೇವರ ವಾಕ್ಯವನ್ನು ಹೇಳಿ ದೇವರ ಸನ್ನಿಧಿಗೆ ಕರೆತಂದಾಗ ದೇವರು ಸ್ವರ್ಗದಲ್ಲಿ ಏನು ಮಾಡ್ತಾರೆ? ನಮಗಾಗಿ ಸಿರಿ ಸಂಪತ್ತು, ನಮಗಾಗಿ ಸ್ಥಳ ಸಿದ್ಧ ಮಾಡಿದ್ದಾರೆ. ಅದೇ ನಾವು ಈ ದಿನ ತಿಳಿದುಕೊಳ್ಳುವಂಥದ್ದು. ಪ್ರತಿದಿನವೂ ನಾವು ದೇವರಲ್ಲಿ ಭರವಸೆ ಇಡುವಾಗ ದೇವರ ವಾಕ್ಯ ನಾವು ರುಚಿಸಬೇಕು. ದೇವರ ವಾಕ್ಯವನ್ನು ನಾವು ಪ್ರತಿದಿನ ಕಲಿಯುತ್ತಲೇ ಹೋಗಬೇಕು. ಆಗ ದೇವರು ನಮ್ಮೊಂದಿಗೆ ಮಾತನಾಡುತ್ತಲೇ ಇರುತ್ತಾರೆ. ಅನೇಕರು ದೇವರ ಬಳಿಗೆ ಬರುತ್ತಾರೆ, ಪ್ರಾರ್ಥಿಸಲು ನಮಗೂ ಸಹ ಹೇಳಿದ್ದಾರೆ. ನಾನು ಪ್ರಾರ್ಥನೆ ಮಾಡ್ತೀನಿ, ನೀವು ಪ್ರಾರ್ಥನೆ ಮಾಡಿ ಬ್ರದರ್ ಅಂತ. ಆದರೆ ಅವರಿಗೆ ಅದು ಪ್ರಾರ್ಥನೆ ಸಕ್ಸಸ್ ಆಗದೇ ಇದ್ದಾಗ ಏನಾಗ್ತಾರೆ? ತಾಳ್ಮೆ ಇಲ್ಲ. ಇದೆಯಾ? ಅರ್ಜೆಂಟ್ ಜಾಸ್ತಿ. ನಾನು ಒಂದಿನ ಒಬ್ಬರು ನನಗೆ ಚಿಕ್ಕಮಗಳೂರಿಂದ ಕಾರಲ್ಲಿ ಬಾಡಿಗೆ ಮಾಡಿದ್ರು. ಅವರಿಗೆ ನಾನು ಒಂದು ದಿವಸ ಸ್ವಲ್ಪ ಲೇಟ್ ಆಯಿತು ಅವ್ರನ್ನ ಪಿಕಪ್ ಮಾಡೋದು. ಅವರು 9:30 ಬೆಂಗಳೂರು ಹೈಕೋರ್ಟಲ್ಲಿ ಇರಬೇಕಿತ್ತು. ಆದರೆ ನಾನು ಅವರಿಗೆ ಅವರು 4:15 ಪಿಕಪ್ ಮಾಡಿ ಅಂದಿದ್ರು. ನಾನು 4:50 ಪಿಕಪ್ ಮಾಡಿದೆ. ಸ್ವಲ್ಪ ಸಿಟ್ಟಾಗಿ ಮಾತಾಡಿದ್ರು ನನ್ನ ಹತ್ರ. ನಾನೇನು ಮಾತಾಡಲಿಲ್ಲ. ನನಗೆ ಗೊತ್ತು ಅವರು 9:30 ಅಲ್ಲಿ ಇರಬೇಕು ಅಂತ ಹೇಳಿದರು. ನಾನು ಅರ್ಧ ಗಂಟೆ ಮುಂಚಿತವಾಗಿಯೇ ಹೋಗುತ್ತೇನೆ ಅನ್ನೋದು ನನಗಿದೆ ನಂಬಿಕೆ. ನಾನು ದೇವರಿಗೆ ಪ್ರಾರ್ಥಿಸಿದ್ದೆ.
ಆದರೆ ನಾನು 8:45 ಆ ಜಾಗದಲ್ಲಿದ್ದೆ. ಅಲ್ಲಿವರೆಗೂ ಅವ್ರು ಏನೋ ಮಾತನಾಡಿ ತುಂಬ ಆತ್ಮೀಯರು ನನಗೆ, ಆದರೂ ತುಂಬ ಸಿಟ್ಟಿನಿಂದ ಕೂತಿದ್ರು. ಅವರಿಗೆ ತಿಂಡಿ ಮಾಡಿಸಿ 8:45 ಅಲ್ಲಿ ಬಿಟ್ಟಾಗ ಅವರ ಮುಖ ನಗುಮುಖದ ಸಂತೋಷವಾಯ್ತು ಅವರಿಗೆ. ಆಗ ಆಮೇಲೆ ಅವರು ಕೋರ್ಟ್ ಒಳಗೆ ಹೋದರು. ಆಗ ಅವ್ರ ಸ್ಟೇಟಸ್ನ ನಾನು ನೋಡಿದೆ. ಚಿಕ್ಕಮಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾರು ಇದ್ದರೆ ಜಾನ್ ಅವರ ಗಾಡಿಯನ್ನು ಕರೆಯಿರಿ, ಸರಿಯಾದ ಸಮಯಕ್ಕೆ ನಿಮಗೆ ಸರಿಯಾದ ಸ್ಥಳಕ್ಕೆ ತಲುಪಿಸುತ್ತಾರೆ ಎಂಬುದಾಗಿ ಬರೆದಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಅವರು ನಾನು ಸ್ಟೇಟಸಲ್ಲಿ ನೋಡಿದೆ. ಅವರು ಇಲ್ಲಿ ಹತ್ತಿದಾಗ ಭಾರಿ ಕೋಪಗೊಂಡಿದ್ದರು. ಇವನು ಹೋಗೋದೇ ಇಲ್ಲ 9:30 ಅನ್ನೋ ಅವರು ಮನೋಭಾವ. ಆದರೆ ನನಗೆ ಗೊತ್ತಿದೆ, ನಾನು ಹೋಗ್ತೀನಿ, ಅವರಿಗೆ ತಿಂಡಿ ಮಾಡೋಕ್ಕೂ ಟೈಮ್ ಇಲ್ವೇನೋ, ಹೋಗೋಣ ಅಂದರು. ನಾನು ಆರಾಮಾಗಿ ನಿಲ್ಲಿಸ್ದೆ. ತಿಂಡಿ ಮಾಡಿ, ನೀವೇನು ಟೆನ್ಷನ್ ಮಾಡಬೇಡಿ ಅಂದೆ. ಅವರು ಕೋಪಗೊಂಡೇ ಇದ್ದರು. ಅವರು 9:30 ಹೈಕೋರ್ಟಲ್ಲಿರಬೇಕು, ನಾನು 8:45 ಅಲ್ಲಿದ್ದೆ. ಆಗ ಸ್ವಲ್ಪ ಹೊತ್ತು ಬಿಟ್ಟು ನಾನು ಮೊಬೈಲ್ ನೋಡ್ತಾ ಕೂತಿದ್ದೆ ಕಾರೊಳಗೆ. ಅವರ ಸ್ಟೇಟಸ್ ನೋಡಿದೆ. ಅವರು ಹೇಳಿದ್ರು, ನನ್ನ ನಂಬರ್ ಹಾಕಿದರು ಸ್ಟೇಟಸ್ಸಿಗೆ, ಇವರನ್ನೇ ಸಂಪರ್ಕಿಸಿ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳಕ್ಕೆ ತಲುಪಿಸುತ್ತಾರೆ ಎಂಬುದಾಗಿ. ಇದು ದೇವರು ನಮಗೆ ಕೊಡುವಂಥ ಸಂತೋಷ, ಹೌದಾ? ಹಲ್ಲೆಲೂಯ, ಹಲ್ಲೆಲೂಯ. ಈ ರೀತಿಯಾದಂಥ ಒಂದು ವಿಷಯ ದೇವರು ನಮಗೆ ಅವರ ಸ್ಟೇಟಸಲ್ಲ, ಎಲ್ಲಿ ಬರಿಬೇಕು? ಸ್ವರ್ಗದಲ್ಲಿ ಬರಿಬೇಕು ಎಂಬುದಾಗಿದೆ ನನ್ನ ಆಸೆ. ಎಲ್ಲಿ? ಸ್ವರ್ಗದಲ್ಲಿ. ಈಗಲೂ ಕೂಡ ಏನಾರ ವಿಷಯ ಇದ್ದರೆ ತುಂಬ ಶ್ರೀಮಂತರು, ತುಂಬ ದೊಡ್ಡ ವ್ಯಕ್ತಿ ನನಗೆ ಕಾಲ್ ಮಾಡ್ತಾರೆ. ಅವ್ರ ಹತ್ರನೂ ಕಾರಿದೆ 5-6. ಒಳ್ಳೆ ಡ್ರೈವರ್ ಬೇಕು ಬೆಂಗಳೂರಿಗೆ ಹೋಗೋಕ್ಕಾಗಿ ನಮಗೆ ಕರೀತಾರೆ ಅವರು. ಅದಕ್ಕಾಗಿಯೇ ದೇವರು ನಮ್ಮನ್ನು ನೇಮಿಸಿದ್ದಾರೆ, ದೇವರ ವಾಕ್ಯ ಹೇಳಲು ಎಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ಇದು ನಮ್ಮ ಜೀವಿತದಲ್ಲಿ ಸ್ವರ್ಗದಲ್ಲಿ ದೇವರು ನಮ್ಮ ಹೆಸರು ಆ ರೀತಿಯಾಗಿ ಬರೆಯಬೇಕು ಎಂಬುದಾಗಿದೆ ನನ್ನ ಒಂದು ಆಸೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ.